ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿಯಲ್ಲಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನಮ್ಮ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈ ಕ್ಷಣದ ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಧರ್ಮಸ್ಥಳ ಆಯ್ತು ಮುಂದಿನ ಟಾರ್ಗೆಟ್ ಆದಿಚುಂಚನಗಿರಿನ. ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿದ್ದ ಬುರುಡೆ ಗ್ಯಾಂಗ್. ರಿಪಬ್ಲಿಕ್ ಕನ್ನಡದಲ್ಲಿ ದಿನೇಶ್ ಗಾಡಿಗ ಬಿಗ್ ಬಾಂಬ್. ಹಣಕ್ಕಾಗಿಯೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವೆಂದ ಆರ್ ಅಶೋಕ್. ಸದನದಲ್ಲಿ ಹುನ್ನಾರ ವಿಚಾರ ಚರ್ಚೆಗೆ ಬದ್ಧವೆಂದ ಮಹೇಶ್ ತೆಂಗಿನಕಾಯಿ. ಬುರುಡೆ ಗ್ಯಾಂಗ್ಗೆ ಅತ್ಯುಗ್ರ ಶಿಕ್ಷೆಗೆ ಗೆಳೆಯರ್ ಆಗ್ರಹ. ಅಧಿವೇಶನ ಬಳಿಕವೂ ಕುರ್ಚಿ ಭವಿಷ್ಯ ಇತ್ಯರ್ಥ ಅನುಮಾನ. ಕ್ರಿಸ್ಮಸ್ಗೆ 15 ದಿನ ಸೋನಿಯಾ ರಾಹುಲ್ ವಿದೇಶ ಯಾತ್ರೆ. ಹೊಸ ವರ್ಷ ಆರಂಭದಲ್ಲೇ ಮತ್ತೆ ಕ್ರಾಂತಿ ಕಹಳೆ. ಒಗ್ಗಟ್ಟಿನ ಮಂತ್ರದ ಕಟ್ಟಪ್ಪಣೆ ನಡುವೆಯೂ ನಿಲ್ಲದ ರಾಜಕೀಯ. ಬೆಳಗಾವಿಯಲ್ಲೂ ರಂಗೇರಿದ ಡಿನ್ನರ್ ಪಾಲಿಟಿಕ್ಸ್. ಅಹಿಂದ ಅಸ್ತ್ರ ಹೂಡಲು ಸಜ್ಜಾದ್ರ ಸಿದ್ದರಾಮಯ್ಯ. ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಶ್ರೀಗಳು ಖುಲಾಸೆ. ಸೆಷನ್ಸ್ ನ್ಯಾಯಾಲಯ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ. ಹೋರಾಟ ಮುಂದುವರಿಸಿದ ಸಂತ್ರಸ್ತ ಬಾಲಕಿಯರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ವಿರುದ್ಧ ಈ ಬುರುಡೆ ಗ್ಯಾಂಗ್ ಮಾಡಿರುವಂಥ ಷಡ್ಯಂತ್ರ ಬಯಲಾಗಿದೆ. ಈ ಬುರುಡೆ ಗ್ಯಾಂಗ್ನ ವಕ್ರದೃಷ್ಟಿ ರಾಜ್ಯದ ಮತ್ತೊಂದು ಮಟ್ಟದ ಮೇಲೂ ಕೂಡ ಬಿದ್ದಿತ್ತ ಅನ್ನುವಂಥ ಅನುಮಾನ ಮೂಡೋದಕ್ಕೆ ಕಾರಣ ಇದೊಂದು ಫೋಟೋ ಹೇಳ್ತಾ ಇದೆ. ಈ ಬುರುಡೆ ಗ್ಯಾಂಗ್ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಮೇಲೆ ನಾನಾ ಕಥೆಗಳನ್ನು ಕಟ್ಟಿ ಅವಹೇಳನ ಮಾಡಿ ಕಪ್ಪು ಚುಕ್ಕಿಯನ್ನ ಇಡುವ ಪ್ರಯತ್ನವನ್ನ ಮಾಡಿತ್ತು. ಹಾಗೆ ಮತ್ತೊಂದು ಮಠದ ಮೇಲೂ ಕೂಡ ಇವರ ವಕ್ರ ದೃಷ್ಟಿ ಬಿದ್ದಿತ್ತು. ಮಹಾ ಮಸಲತ್ತಿಗೆ ಆ ಫೋಟೋನೇ ಸಾಕ್ಷಿನ ಕ್ವಶನ್ ಮಾರ್ಕ್. ಧರ್ಮಸ್ಥಳದ ಬಳಿಕ ಮತ್ತೊಂದು ಕೇಂದ್ರದ ಮೇಲೆ ಇವರು ಷಡ್ಯಂತ್ರ ರೂಪಿಸೋದಕ್ಕೆ ಹೊರಟಿದ್ರ ಕ್ವಶನ್ ಮಾರ್ಕ್. ರಾಜ್ಯದ ದೊಡ್ಡ ಮಠದ ಮೇಲೆ ಈ ಗ್ಯಾಂಗ್ನ ವಕ್ರ ದೃಷ್ಟಿ ಬಿದ್ದಿತ್ತ. ಇಂಥ ಅನುಮಾನಕ್ಕೆ ಕಾರಣ ಆಗೋದು ಅದೊಂದು ಫೋಟೋ. ಅದು ಯಾವ ಮಠ ಕೇಳಿದರೆ ನಿರ್ಮಲಾನಂದನಾಥ ಶ್ರೀಗಳ ಆದಿಚುಂಚನಗಿರಿ ಮಠದ ಮೇಲೆ ಇವರ ವಕ್ರ ದೃಷ್ಟಿ ಬಿದ್ದಿತ್ತು ಅನ್ನೋದಕ್ಕೆ ಈ ಫೋಟೋವೇ ಸಾಕ್ಷಿ ಅನಿಸುತ್ತೆ. ನಿರ್ಮಲಾನಂದನಾಥ ಶ್ರೀಗಳನ್ನು ಈ ಗ್ಯಾಂಗ್ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆಯುವ ನೆಪದಲ್ಲಿ ಈ ರೀತಿ ಏನಾದರೂ ಹುನ್ನಾರ ನಡೆದಿತ್ತಾ ಅಂಥೇಳಿ ಕೇಳಿದರೆ ಖಂಡಿತ ಅನುಮಾನ ಬರೋದು ಸಹಜ. ಯಾಕಂತ ಹೇಳಿದರೆ ಧರ್ಮಸ್ಥಳದ ಮೇಲೂ ಕೂಡ ಇದೇ ರೀತಿಯ ಇವರು ಷಡ್ಯಂತ್ರವನ್ನು ಮಾಡಿದ್ರು. ಆ ನಂತರ ಧರ್ಮಸ್ಥಳದಲ್ಲಿ ಹಿಂಗಾಗಿದೆ ಅಂಥೇಳಿ ಕತೆ ಕಟ್ಟಿದ್ರು. ಸಾಮಾಜಿಕ ಜಾಲತಾಣದಲ್ಲಿ AI ವಿಡಿಯೋಗಳನ್ನು ಸೃಷ್ಟಿಸಿ ಇವರು ನಾನಾ ರೀತಿಯಲ್ಲಿ ಮಸಲತ್ತು ಮಾಡಿರೋದು. ಈಗ SIT ಚಾರ್ಜ್ ಶೀಟ್ ಸಲ್ಲಿಸಿದೆಯಲ್ಲ, ದೋಷಾರೋಪವನ್ನು ಸಲ್ಲಿಸಿದೆಯಲ್ಲ, ಅದರಲ್ಲಿ ಎಳೆಯಾಗಿ ಅವರು ತೆರೆದಿಟ್ಟಿದ್ದಾರೆ. ಈ ಧರ್ಮಸ್ಥಳದ ಮೇಲೆ ಮಾಡಿದಂತಹ ಷಡ್ಯಂತ್ರದ ನಂತರ ಈ ಗ್ಯಾಂಗ್ ಬುರುಡೆ ಗ್ಯಾಂಗ್ ಆದಿಚುಂಚನಗಿರಿ ಮಠಕ್ಕೆ ಹೋಗಿತ್ತು. ಮಹೇಶ್ ಶೆಟ್ಟಿ ತಿಮುರೋಡಿ, ವಿಠಲ್ ಗೌಡ, ಮಠಣ್ಣನವರು ಸೇರಿದಂತೆ ಚಿನ್ನಯ್ಯ ಈ ಗ್ಯಾಂಗ್ನ ಎಲ್ಲರೂ ಕೂಡ ಹೋಗಿದ್ರು. ಅವರ ಆಶೀರ್ವಾದವನ್ನು ಪಡೆದಿದ್ರು. ಆ ಮೂಲಕ ಅಲ್ಲೂ ಕೂಡ ಒಂದು ಷಡ್ಯಂತ್ರವನ್ನು ಮಾಡೋದಕ್ಕೆ ಹೊರಟಿದ್ರ ಅನ್ನುವಂಥ ಅನುಮಾನ ಈಗ ಎಲ್ಲರನ್ನು ಕಾಡ್ತಾ ಇದೆ. ಆದಿಚುಂಚನಗಿರಿ ಮಠ
ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತರು ಬಹಳ ಭಕ್ತಿ ಶ್ರದ್ಧೆಯಿಂದ ನಂಬಿಕೆ ಇಟ್ಟಿರುವಂಥ ಮಠ. ಈ ಮಠದ ಮೇಲೆ ಈ ಬುರುಡೆ ಗ್ಯಾಂಗ್ನ ವಕ್ರ ದೃಷ್ಟಿ ಬಿದ್ದಿತ್ತು ಅನ್ನೋದಕ್ಕೆ ಅದೊಂದು ಫೋಟೋವೇ ಸಾಕ್ಷಿ ಅಂತ ಅನಿಸುತ್ತೆ. ಈ ಫೋಟೋ ನಾನಾ ಅನುಮಾನಗಳನ್ನು ಹುಟ್ಟುಹಾಕಿದೆ. ಹಾಗಾದರೆ ಈ ಷಡ್ಯಂತ್ರಿಗಳ ವಿಚಾರ ಏನಾಗಿತ್ತು, ಯಾಕಾಗಿ ಹೋಗಿದ್ರು, ಇದೆಲ್ಲದರ ಬಗ್ಗೆ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಆದಿಚುಂಚನಗಿರಿ ಶ್ರೀ ವಿರುದ್ಧ ಸೌಜನ್ಯ ಹೋರಾಟಗಾರರ ಆರೋಪ. ನಿರ್ಮಲಾನಂದ ಸ್ವಾಮೀಜಿ ಬಳಿ ಚಿನ್ನಯ್ಯ ಹೋಗಿದ್ದಾನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಷಡ್ಯಂತ್ರ ಬಟಾಬಯಲಾಗಿದೆ. ಎಸ್ಐಟಿ ತನಿಖಾ ವರದಿಯಲ್ಲಿ ಷಡ್ಯಂತ್ರಿಗಳ ಬಣ್ಣ ಬಯಲಾಗಿದೆ. ಇದರ ಬೆನ್ನಲ್ಲೇ ನೆಕ್ಸ್ಟ್ ಟಾರ್ಗೆಟ್ ಆದಿಚುಂಚನಗಿರಿಯ ಅನ್ನೋ ಅನುಮಾನ ಮೂಡಿದೆ. ಇದೇ ದೃಶ್ಯ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಬುರುಡೆ ಗ್ಯಾಂಗ್ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿತ್ತು. ಆರೋಪಿಗಳಾದ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠ್ಠಲಗೌಡ ಭೇಟಿಯಾಗಿದ್ರು. ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಸ್ವಾಮೀಜಿಗೆ ಮನವಿಯನ್ನ ಮಾಡಿದ್ರು ಅಂತ ಸೌಜನ್ಯ ಹೋರಾಟಗಾರರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮಹಾಭಾರತದಲ್ಲಿ ದಿನೇಶ್ ಗಾಣಿಗ ಹೇಳಿದ್ದು ಹೀಗೆ. ಎರಡೇ ವಿಷಯಗಳನ್ನು ಹೇಳ್ತೀನಿ. ಎರಡೇ ವಿಷಯಗಳನ್ನು ಎಸ್ಐಟಿ ಪೂರ್ತಿಯಾಗಿ ತನಿಖೆ ಮಾಡಿದೆ. SIT ಒಂದು ಯಾಕೆ ಸ್ವಾಮಿಗಳು ನಿರ್ಮಲಾನಂದ ಸ್ವಾಮಿಗಳ ಹತ್ರ ಇದೇ ಚಿನ್ನಯ್ಯ ಹೋಗಿದ್ದಾನೆ, ಇದೇ ಚಿನ್ನಯ್ಯ ಹೋಗಿ ಅವನೇ ಹೇಳಿರುವಂತ ಸತ್ಯ ಸಿಎಂ ಅವರಿಗೆ ಸ್ವತಃ ಅವರು ಹೇಳಿದ್ದಾರೆ. ಸಿಎಂ ಅವ್ರ ಜೊತೆ ಮಾತಾಡಿ ನಾನು ಗಾಣಿಗ ಸರ್, ಇವಾಗ ಏನ್ ಸರ್ ನೀವು ನಿರ್ಮಲಾನಂದನಾಥ ಶ್ರೀಗಳನ್ನು ಆರೋಪಿ ಸ್ಥಾನದಲ್ಲಿ ಕಟಕಟೆಯಲ್ಲಿ ನಿಲ್ಲಿಸ್ತಿದ್ದೀರಾ? ಅಲ್ಲ, ಚಿನ್ನಯ್ಯ ತರದವರು, ಮಟ್ಟಣ್ಣ, ತಿಮರೋಡಿ ತರದವರು 100 ಜನ 1000 ಜನ ಹೋಗ್ತಾರೆ ಪ್ರತಿದಿನ. ನಿಮಗ್ ಗೊತ್ತಿದೆ ಈ ವಿಚಾರ. ಸ್ವಾಮೀಜಿಗಳನ್ನ ಭೇಟಿ ಆಗ್ಲಿಕ್ಕೆ ಕೇಳಿಸ್ಕೊಡಿ ದಿನೇಶ್ ಸರ್, ಕಾಮ್ ಡೌನ್. ದಿನೇಶ್ ಸರ್ ಕಾಮ್ ಡೌನ್, ಕೇಳಿಸ್ಕೊಳ್ಬೇಕು. ನಿರ್ಮಲಾನಂದನಾಥ ಶ್ರೀಗಳ ಹೆಸರು ಇವಾಗ ತರ್ತಿದ್ದೀರಲ್ಲ, ಅವ್ರ ಹತ್ರ ಹೋಗಿದ್ ಯಾವಾಗ? ಇಷ್ಟ ದಿನ ಯಾಕೆ ಸುಮ್ನಿದ್ರಿ? ಈಗ ತರ್ತಿರೋದ್ರ ಹಿಂದಿನ ಉದ್ದೇಶ ಏನು ಪ್ರಶ್ನೆ ನಾನು ಕೇಳ್ಬೋದು. ಬಟ್ ಮತ್ತೆ ಇದನ್ನ ನೀವು ಕೇಳಿಸ್ಕೊಂಬಿಡಿ ಪೂರ್ತಿ, ಕೇಳಿಸ್ಕೊಂಬಿಡಿ ಸರ್ ಪೂರ್ತಿ, ಸಮಾಧಾನವಾಗಿ ಕೇಳಿಸ್ಕೊಳ್ಳಿ ಸ್ವಾಮಿ, ಕೇಳಿಸ್ಕೊಳ್ಳಿ. ಸ್ವಾಮೀಜಿಗಳ ಬಳಿಯಲ್ಲಿ ಪ್ರತಿನಿತ್ಯ 100 ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಹಾಗಂದ ಮಾತ್ರಕ್ಕೆ 100 ಜನರಿಗೆ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ನಾನು ಬೆಂಬಲವಾಗಿ ನಿಂತಿದ್ದೀನಿ ಅಂತ ಹೇಳಿ ಸ್ವಾಮೀಜಿ ಆಶೀರ್ವಾದ ಮಾಡಿದ್ರು ಅಂತ ನೀವು ಹೇಳ್ಬಿಟ್ರೆ ನಂಬಿಡ್ತಾರ ಜನ? ಇಲ್ಲ ಕೇಳಿ, ನಾವ್ ಹೇಳೋದೇನಂತ ಕೇಳಿ. ನೀವೇ ಅದನ್ನ ಉಲ್ಟಾ ಹೇಳಿ ಸರ್, ನಿಮ್ಗೆ ಕೇಳ್ತಿರೋದು ಹೇಳಿ. ಅವ್ರ ಆರೋಪ ಮಾಡ್ತಾ ಇಲ್ಲ, ಅವ್ರ ಮೇಲೆ ನಾವು ಆರೋಪ ಮಾಡ್ತಾ ಇಲ್ಲ, ಸ್ವಾಮಿಗಳ ಮೇಲೆ ಎಲ್ಲೂ ಆರೋಪ ಮಾಡ್ತಾ ಇಲ್ಲ. ಆದ್ರೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಿರುವಂತ ಒಂದು ದೊಡ್ಡ ತನಿಖಾ ಯಾಕೆ ಸ್ವಾಮಿಯರ ಹತ್ರ ಹೋಗಿ ಆ ಬಗ್ಗೆ ವಿಶ್ಲೇಷಣೆ ಕೇಳಲಿಲ್ಲ, ಹೇಳಿದಾರಲ್ಲ. ಇವಾಗ SIT ಸ್ವಾಮೀಜಿನ ಕೂಡ ವಿಚಾರಣೆ ಮಾಡ್ಬೇಕಾಯ್ತು. ಸಾರಿ ಸರ್, ಕ್ಷಮೆ ಇರ್ಲಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಬುರುಡೆ ಗ್ಯಾಂಗ್ ಇದೀಗ ವಿಲವಿಲ ಒದ್ದಾಡ್ತಾ ಇದೆ. ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದ್ದವರಿಗೆ ಜನ ಚೀತು ಅಂತ ಉಗಿಯುತ್ತಿದ್ದಾರೆ. ಇದೀಗ ಆದಿಚುಂಚನಗಿರಿ ಶ್ರೀಗಳ ಬಗ್ಗೆ ಮಾತು ಕೇಳಿ ಬರ್ತಾ ಇದ್ದು, ಮತ್ತೊಂದು ಷಡ್ಯಂತ್ರಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. SIT ಅಧಿಕಾರಿಗಳು ಈ ಷಡ್ಯಂತ್ರಿಗಳು ಮಾಡಿದಂಥ ಎಲ್ಲ ಇವರ ಷಡ್ಯಂತ್ರವನ್ನ, ಇವರ ಮಸಲತ್ತನ್ನು ಕೂಡ ಎಳೆಯಾಗಿ ಅವರು ಬಿಚ್ಚಿಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತೆ ಹೇಳಿದ್ದಾರೆ. ನೋಡಿ, ಅವರು ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನಲ್ಲಿ A2 ಆರೋಪಿ ಮಹೇಶ್ ಶೆಟ್ಟಿ ತಿಮರೋಡಿ, A1 ಆರೋಪಿ ಚಿನ್ನಯ್ಯ. ಈ ಪ್ರಕರಣದಲ್ಲಿ ಆತನನ್ನೇ ದಾಳವಾಗಿ ಬಳಸಿಕೊಂಡಿದ್ದು. ಇನ್ನೋರ್ವ ಆರೋಪಿ A3 ಆರೋಪಿ ಗಿರೀಶ್ ಮಟ್ಟಣ್ಣನವರ್ ಇವರೆಲ್ಲರೂ ಕೂಡ ಮಾಡಿದಂಥ ಕ್ರಿಮಿನಲ್ ಐಡಿಯಾಗಳಿತ್ತಲ್ಲ, ಅದಕ್ಕೆ ಸೂತ್ರಧಾರ ಅಂತೇಳಿ ಹೇಳ್ತಾ ಇದ್ದಾರೆ. ವಿಠ್ಠಲ್ ಗೌಡ 4ನೇ ಆರೋಪಿ, 5ನೇ ಆರೋಪಿ ಜಯಂತ್ 6ನೇ ಆರೋಪಿ. ಇದೇ ಅನನ್ಯ ಅನ್ನುವಂಥ ಕಥೆಯನ್ನು ಕಟ್ಟಿದಂತಹ ಈ ಸುಜಾತಾ ಭಟ್. ಇದೆಲ್ಲ ತನಿಖಾ ವರದಿಯನ್ನು ಆಧರಿಸಿಕೊಂಡೇ ಈಗ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ SIT ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರಿಗಳು ಮಾಡಿದಂಥ ಕುತಂತ್ರ, ತನಿಖಾ ವರದಿ ಆಧಾರದಲ್ಲಿ ಕ್ರಮಕ್ಕೆ SIT ಈಗ ಸೂಚಿಸ್ತಾ ಇದೆ. ಈಗಾಗಲೇ ಬೆಳ್ತಂಗಡಿ ಕೋರ್ಟ್ಗೆ ಸಂಪೂರ್ಣ ವರದಿಯನ್ನು ಸಲ್ಲಿಸಿದೆ. SIT ಅರ್ಜಿಯನ್ನು ಸ್ವೀಕರಿಸಿ ವಾದವನ್ನು ಮಂಡಿಸಿದ್ದಾರೆ SIT ಪರವಾದ ವಕೀಲರು. ವಿಚಾರಣೆಯನ್ನು ಡಿಸೆಂಬರ್ 26ಕ್ಕೆ ಮುಂದೂಡಲಾಗಿದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಮಾಡಿದಂಥ ಷಡ್ಯಂತ್ರ ಪ್ರಕರಣ, ಈ ಷಡ್ಯಂತ್ರದಲ್ಲಿ ಭಾಗಿಯಾದಂಥ ಈ ಎಲ್ಲ ಆರೋಪಿಗಳಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರ ಆಗ್ರಹವೂ ಆಗಿದೆ.
ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಸದ್ಯಕ್ಕೆ SIT ಅಧಿಕಾರಿಗಳು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ, ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ. ಪ್ರೋಗ್ರೆಸಿವ್ ಮಾಹಿತಿ ಏನಿದೆ ಈ ಹೊತ್ತಿಗೆ? ರಂಜಿತ್ ಶಿರಿಯರ್, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ಕೂಲಂಕುಷವಾಗಿ ತನಿಖೆ ಮಾಡಿ ಒಂದು ವರದಿಯನ್ನು ಸಲ್ಲಿಸಿತ್ತು. 3923 ಪುಟಗಳ ವರದಿಯನ್ನು SIT ಕೋರ್ಟಿಗೆ ಸಬ್ಮಿಟ್ ಮಾಡಿತ್ತು. ಆ ಒಂದು ವರದಿಯ ವಿಚಾರಗಳು ಈಗಾಗಲೇ ಬಹಿರಂಗವಾಗಿರುವಂಥದ್ದು. ವರದಿಯಲ್ಲಿ ಪ್ರಮುಖವಾಗಿ ಧರ್ಮಸ್ಥಳವನ್ನು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅನ್ನುವಂಥ ಎಲ್ಲ ವಿಚಾರಗಳು ಕೂಡ ಅದರಲ್ಲಿ ಉಲ್ಲೇಖ ಆಗಿತ್ತು. ಇದು ಈಗ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇದರ ಜೊತೆಗೆ ಏನೋ SIT ಅಧಿಕಾರಿಗಳು ಈ ಒಂದು ಸಲ್ಲಿಸಿದಂಥ ಏನೋ ವರದಿ ಏನಿದೆಯಲ್ಲ, ವರದಿಯನ್ನು ಅನುಸರಿಸಿ ಅದರ ಮುಂದಿನ ಕ್ರಮಕ್ಕೆ ನಿರ್ದೇಶನವನ್ನು ಕೋರಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ಅರ್ಜಿಯನ್ನು ಕೂಡ ಸಲ್ಲಿಸಿತ್ತು. SIT ಅಧಿಕಾರಿಗಳ ವಕೀಲರು ಈ ಪರವಾಗಿ ವಾದವನ್ನು ಕೂಡ ಮಂಡಿಸಿದ್ರು. ಅಂದರೆ SIT ಈಗಾಗಲೇ ವರದಿಯನ್ನು ಸಲ್ಲಿಸಿದ್ರೆ ಆ ವರದಿಯ ಏನು ಅನುಗುಣವಾಗಿ ಅದನ್ನು ಇಟ್ಕೊಂಡು ಅದಕ್ಕೆ ಅದರ ತಪ್ಪಿತಸ್ಥರು ಏನಿದ್ರೆ ಅವರ ವಿರುದ್ಧ ಕ್ರಮಕ್ಕೆ ನಿರ್ದೇಶನವನ್ನು ಕೋರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ SIT ಪರ ವಕೀಲರು ಅರ್ಜಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಅರ್ಜಿಯಲ್ಲಿ ಕೂಡ ಒಂದಷ್ಟು ವಿಚಾರಗಳನ್ನು ಮಂಡಿಸಿದ್ದಾರೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಒಂದಷ್ಟು ಸಾಕ್ಷಿಗಳಿದೆ, ತಪ್ಪಿತಸ್ಥರು ಮಾಡಿದಂಥ ತಪ್ಪುಗಳನ್ನು ಕೂಡ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಪೂರಕವಾದಂಥ ಸಾಕ್ಷಿಗಳು ಕೂಡ ನಮ್ಮಲ್ಲಿದೆ. ಹೀಗಾಗಿ ಇವರ ವಿರುದ್ಧ ಅಂದರೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ನಿರ್ದೇಶನ ಕೋರಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ಪರ ವಕೀಲರು ವಾದವನ್ನು ಕೂಡ ಮಂಡಿಸಿದ್ದಾರೆ. ಬಹಳಷ್ಟು ಸುದೀರ್ಘವಾದಂಥ ವಾದವನ್ನು SIT ಪರ ವಕೀಲರು ಮಂಡಿಸಿರುವಂಥದ್ದು. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ಬೆಳ್ತಂಗಡಿಯ ನ್ಯಾಯಾಧೀಶರು ಈ ಒಂದು ವಾದದ ಆದೇಶವನ್ನು ಡಿಸೆಂಬರ್ 26ಕ್ಕೆ ಮುಂದೂಡಿರುವಂಥದ್ದು. 26ನೇ ತಾರೀಕಿನಂದು ಯಾವ ರೀತಿಯಾಗಿ ನ್ಯಾಯಾಧೀಶರು ಆದೇಶ ನೀಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ರಂಜಿತ್ ಶಿರಿಯರ್. ಓಕೆ, ಥ್ಯಾಂಕ್ ಯು ದಿನೇಶ್ ಕಾಶಿಪಟ್ನ ನಿಮ್ಮೆಲ್ಲ ಮಾಹಿತಿಗಾಗಿ. ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಎಲ್ಲವೂ ಕೂಡ ಈಗ ಬಟ್ಟಾಬಯಲಾದ ನಂತರ ಅಶೋಕ್ ಅವರು, ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಇವರಿಗೆ ಹಣವನ್ನು ಪೂರೈಸಿದವರ ವಿರುದ್ಧವೂ ಕ್ರಮವಾಗಬೇಕು. ಇವರಿಗೆ ಬೇಲ್ ಕೊಟ್ರಲ್ಲ, ಯಾರವರು, ಯಾಕೆ ಬೇಲ್ ಕೊಟ್ಟರು? ಈ ಷಡ್ಯಂತ್ರಿಗಳು ಇಷ್ಟೆಲ್ಲ ಕಸರತ್ತನ್ನು ಮಾಡಿದ್ರಲ್ಲ, ಯಾರವರು, ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಡಿಟೇಲ್ ಆಗಿ ಅಶೋಕ್ ಅವರು ಈ ವರದಿಯನ್ನು ಆಧರಿಸಿ ಈಗ ಈ ಷಡ್ಯಂತ್ರಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಅಶೋಕ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಹಣಕ್ಕಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನೋದು ಬಯಲಾಗಿದೆ. ಇವರಿಗೆ ಹಣ ಕೊಟ್ಟಿದ್ದು ಯಾರು, ಬೇಲ್ ಕೊಟ್ಟವರು ಯಾರು, ಇವರಿಗೆ CM ಬಳಿ ಮನವಿ ಮಾಡಿದ್ದು ಯಾರು, ಇದೆಲ್ಲದರ ತನಿಖೆ ಆಗಲಿ ಅಂತೇಳಿ ಅಶೋಕ್ ಹೇಳಿದ್ದಾರೆ. ಬುರುಡೆ ಗ್ಯಾಂಗ್ನ ಸೂತ್ರಧಾರನನ್ನ ಬಂಧಿಸಬೇಕು ಅಂತೇಳಿ ಅಶೋಕ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಈಗಾಗಲೇ 6 ಜನ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಅಶೋಕ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಧರ್ಮಸ್ಥಳ ಪ್ರಕರಣ ಬಹಳ ದೊಡ್ಡ, ಹಿಂದಿನಿಂದನೂ ಕೂಡ BJP ಆರೋಪವನ್ನು ಮಾಡ್ತಾ ಇತ್ತು, ಇದು ಷಡ್ಯಂತ್ರ ಅನ್ನೋಂಥದ್ದು. ಸೊ ಈಗ ಸ್ಪಷ್ಟವಾಗಿ SIT ಕೂಡ ವರದಿಯನ್ನು ಕೋರ್ಟಿಗೆ ಕೊಟ್ಟಿದೆ. ಇದರಲ್ಲಿ 6 ಜನರ ಷಡ್ಯಂತ್ರ ಇದೆ, ಹಣಕ್ಕಾಗಿ ಮಾಡಿದ್ದಾರೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಇದೆ ಅನ್ನೋಂಥದ್ದು ವರದಿಯಲ್ಲಿ. ಇದು ಹಣಕ್ಕಲ್ಲ, ಇದು ಹಣದ ಜೊತೆ ಇವರು ಶ್ರದ್ಧಾ ಕೇಂದ್ರಗಳನ್ನು, ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಿ ಈ ದೇವಸ್ಥಾನಗಳಿಗೆ ಕಪ್ಪು ಮಸಿ ಬಳಿಬೇಕು ಅನ್ನೋದು ಒಂದು ಷಡ್ಯಂತ್ರ. ಈ ನಗರ ನಕ್ಸಲ್ ಇವ್ರಿಗೆಲ್ಲ ಸಪೋರ್ಟ್ ಮಾಡಿದವರು ಯಾರು? ಈಗ ಇವ್ರು ಬೇಲ್ ಕೊಟ್ಟಿರೋರು ಯಾರು? ಮುಖ್ಯಮಂತ್ರಿಗೆ ತಗೊಂಡಾಗ ಅಪೀಲ್ ಮಾಡಿದವರು ಯಾರು? ಈ ಥರ ದೊಡ್ಡ ಗ್ಯಾಂಗೇ ಇದೆ ಇದು. ಮತ್ತು ಇದಕ್ಕೆ ದೇಶದ ಹಣ ಬಂದಿದೆಯೋ, ವಿದೇಶದಿಂದ ಹಣ ಬಂದಿದೆಯೋ, ಇವೆಲ್ಲನೂ ಚರ್ಚೆ ಹಾಕಬೇಕು. ನಾನು ಈಗ SIT ಮಾಡಿರೋದನ್ನ ನಾನು ಒಪ್ತೀನಿ. ಅವ್ರು 6 ಜನ ಕಳ್ಳರು ಇದು ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲ ಕರೆಕ್ಟಾಗಿದೆ. ಈ ಷಡ್ಯಂತ್ರ ಮಾಡೋಕ್ಕೆ ಸೂತ್ರಧಾರ ಯಾರು? ಆ ಸೂತ್ರಧಾರನ್ನು ಬಂಧಿಸಬೇಕು. ಆಗ ಈ ತನಿಖೆ ಪರಿಪೂರ್ಣ ಆಗುತ್ತೆ. ನಾವು ಮೊದಲಿಂದನೂ ಪ್ರತಿಪಾದನೆ ಮಾಡ್ತಾ ಇದ್ರಿ, ಈ ಧರ್ಮಸ್ಥಳದಲ್ಲಿ ಈ ಥರ ಒಂದು ಗ್ಯಾಂಗ್ ಚಟುವಟಿಕೆಯನ್ನು ಮಾಡ್ತಾ ಇದೆ, ಇದರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ. ಹಾಗೆ ಸರ್ಕಾರ ಏನು ಅವನಿಗೆ ಪ್ರೊಟೆಕ್ಷನ್ ಕೊಟ್ಟರು.
ಯಾರು ತಿಮ್ರೋಡಿ ಅಲ್ಲ ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಟ್ಟರು. ಅವ್ರಿಗೆ ಗನ್ ಮ್ಯಾನು, ಅವ್ರ ದಿನ ಊಟ, ಮುಸ್ಕಾಕಿ ಕರ್ಕೊಂಬರೋದು, ಮುಸ್ಕಾಕಿ ತಗೊಂಡೋಗಿ ಹೋಟ್ಲಿಗೆ ಬಿಡೋದು. ಅವನು ಎಲ್ಲಿ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ. ಈಗ ಅರ್ಥ ಆಯ್ತಲ್ಲ, ಅಷ್ಟು ದಿನ ತನಿಖೆ ಆಗೋಷ್ಟು ದಿನ ಅವನು ರಾಜಾತಿಥ್ಯ, ಅವನಿಗೆ ಬಿರಿಯಾನಿ ಸೇವೆ ದಿನ. ಈಗ ಜೈಲಿಗೆ ಹಾಕಿದ್ದಾರೆ. ಮೊದಲೇ ಬುದ್ಧಿ ಇದ್ದಿದ್ರೆ ಅವನು ಯಾರು, ಎಲ್ಲೋನು, ಅವನ ದಿನಚರಿ ಏನು, ಎಲ್ಲಿ ಕೆಲಸ ಮಾಡ್ತಾನೆ, ಎಲ್ಲಿಂದ ಬಂದ, ಇದನ್ನು ತಗೊಂಡಿದ್ರೆ 1 ನಿಮಿಷಕ್ಕೆ ಇಷ್ಟೆಲ್ಲ ಅಗಿಯೋದು ತಪ್ಪಾಯಿತು. ಸಾವಿರಾರು ಜನ ಪೊಲೀಸರನ್ನ ಅಲ್ಲೆಲ್ಲ ಕಾಡು ಮೇಡು ಎಲ್ಲ ಸುತ್ತಿಸ್ತೀರಿ, ಅವರು ಮನೆ ಮಠ ಬಿಟ್ಟು ಸುತ್ತಿಸ್ತೀರಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯಿತು ಸರ್ಕಾರದ್ದು. ಇಷ್ಟೆಲ್ಲ ಉಳಿತಾಯ್ತಲ್ಲ. ಅವನು ಎಲ್ಲಿಂದ ಬಂತ ಅಂತ ತನಿಖೆ ಮಾಡದೆ ನೀವು ಹೋಗಿ ಸರ್ಕಾರದ ಹಣವನ್ನು ಖರ್ಚು ಮಾಡಿದ್ರಲ್ಲ, ಇದು ಕಾಂಗ್ರೆಸ್ ಸರ್ಕಾರ. ಅವರು ಇದರಲ್ಲಿ ಒಂದು ರೀತಿ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ರಿಂದನೇ ಇಷ್ಟೆಲ್ಲ ಅನಾಹುತ ಆಗಿದ್ದು. ಪ್ರಾರಂಭದಲ್ಲೇ ಇದಕ್ಕೆ ಸರಿಯಾದಂಥ ಒಂದು ತನಿಖೆ ಮಾಡಿದರೆ ಹಣನೂ ಖರ್ಚಾಗ್ತಾ ಇರಲ್ಲ, ತನಿಖೆನೂ ಅವಶ್ಯಕತೆ ಇರಲ್ಲ. ಸರ್, ಇದನ್ನು ಸದನದಲ್ಲಿ ಏನಾದ್ರು ಚರ್ಚೆ ಮಾಡಿ ಸರ್ಕಾರಕ್ಕೆ ನಿಮ್ಮದೇ ತಪ್ಪು ಅನ್ನೋಂಥದ್ದು ಏನಾದ್ರು ತೋರಿಸುವಂಥ ಪ್ರಯತ್ನ ಏನು ಮಾಡ್ತೀರಾ? ಹೇಗೆ? ಮಾಡಬೇಕು. ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ನಾವು ಕಾನೂನು ಸುವ್ಯವಸ್ಥೆ ಬಗ್ಗೆ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡ್ತಾ ಇದ್ದೀರಿ ಮುಂದಿನ ವಾರ. ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತೀರಿ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಧರ್ಮಸ್ಥಳದ ಷಡ್ಯಂತ್ರ ಪ್ರಕರಣದಲ್ಲಿ SIT ಅಧಿಕಾರಿಗಳು ವರದಿಯನ್ನು ಸಲ್ಲಿಸಿ ಆದ ನಂತರ ಒಂದು ಕ್ಲಾರಿಟಿ ಸಿಕ್ಕಿದೆ ಈಗ ಎಲ್ಲರಿಗೂ ಕೂಡ. ಇಲ್ಲಿ ಈ ಷಡ್ಯಂತ್ರಿಗಳು ರೂಪಿಸಿದಂತಹ ಕುತಂತ್ರದಿಂದಾಗಿ ಧರ್ಮಸ್ಥಳದ ಮೇಲೆ ಈ ರೀತಿ ಆರೋಪಗಳು ಬಂದವು, ಈ ರೀತಿ ವಿಚಾರಗಳು ಮುನ್ನೆಲೆಗೆ ಬಂದವು. ಆದರೆ ಸರ್ಕಾರ ತಡವಾದರೂ ಕೂಡ ಈಗ ತಪ್ಪಿತಸ್ಥರನಿಗೆ ಶಿಕ್ಷೆ ಕೊಡಿಸುವಲ್ಲಿ ಈಗ ಬಹುಶಃ ನಮ್ಮ ಸರ್ಕಾರ ಪ್ರಯತ್ನ ಪಟ್ಟಿದೆ ಅನ್ನೋದನ್ನು ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಮಾತಾಡ್ತಾ ಹೇಳಿದ್ದಾರೆ, ಸರ್ಕಾರದಿಂದ ತಡವಾದರೂ ಕೂಡ ನ್ಯಾಯ ಕೊಡಿಸೋ ಕೆಲಸ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ. SIT ಸಂಪೂರ್ಣ ವರದಿಯನ್ನು ಮಾಡಬೇಕು, ವರದಿಯನ್ನು ನೀಡಬೇಕು, ತನಿಖೆ ಸಂಪೂರ್ಣವಾಗಿ ಮುಗಿಸಿ ಸದನದಲ್ಲಿ ಚರ್ಚೆ ಮಾಡುವ ಬಗ್ಗೆ ತೀರ್ಮಾನಿಸ್ತೇವೆ ಅಂತೇಳಿ ಮಹೇಶ್ ತೆಂಗಿನಕಾಯಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ಸರ್, ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿತ್ತು ಧರ್ಮಸ್ಥಳ ಪ್ರಕರಣ. ಈಗ ಇದು ದೊಡ್ಡ ಷಡ್ಯಂತ್ರ ಅನ್ನುವಂಥದ್ದು ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದೆ. ಈ ಬಗ್ಗೆ ಏನು ಹೇಳ್ತಾರೆ ಸರ್? ನೋಡಿ, ಇವತ್ತು ಸರ್ಕಾರ ತಡವಾಗಾದರೂ ಕೂಡ ಅದಕ್ಕೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡಿದೆ ಮತ್ತು ಪೊಲೀಸ್ ಇಲಾಖೆ ಕೂಡ ಅದರಲ್ಲಿ ಸಾಕಷ್ಟು ವಿಚಾರ ವಿನಿಮಯವನ್ನು ಮಾಡಿ ಒಂದು ಹಂತದಲ್ಲಿ ಇವತ್ತು ತೆಗೆದುಕೊಂಡು ಬಂದಿದ್ದಾರೆ. ಯಾಕಂದರೆ ಧರ್ಮಸ್ಥಳ ಅಂತಕ್ಕದ್ದು ಇಡೀ ಹಿಂದೂಗಳಿಗೆ ಒಂದು ಪವಿತ್ರವಾಗಿರ್ತಕ್ಕಂಥ ಶ್ರದ್ಧಾ ಕೇಂದ್ರ, ಧಾರ್ಮಿಕ ಕೇಂದ್ರ ಅದ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅನಿಸಿತ್ತು ಒಂದು ಹಂತದಲ್ಲಿ ಇದು ಯಾವುದೂ ಇಲ್ಲ, ಸುಳ್ಳು ಅಂತಂತ ಅನಿಸಿದ್ರು ಕೂಡ ಇವತ್ತು ಯೂಟ್ಯೂಬರು ಇವ್ರನ್ನೆಲ್ಲ ಯೂಸ್ ಮಾಡಿ ಅದಕ್ಕೆ ಸಾಕಷ್ಟು ಪ್ರಚಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ಭಾಳ ದೊಡ್ಡದಾಗಿರ್ತಕ್ಕಂಥ ಷಡ್ಯಂತ್ರ ನಾವು ಮೊದಲೇ ಹೇಳ್ತಾ ಇದ್ವಿ ಅನೇಕ ಸಂದರ್ಭದಲ್ಲಿ, ಇದೆಲ್ಲ ಷಡ್ಯಂತ್ರ ಐತಿ ಷಡ್ಯಂತ್ರ ಅಂತ ಹೇಳಿದ್ರು ಕೂಡ ನಿಜವನ್ನು ಮುಚ್ಚಿ ಸುಳ್ಳನ್ನು ಹೆಚ್ಚು ರೀತಿಯಲ್ಲಿ ಒಯ್ಯುವಂಥ ಪ್ರಯತ್ನ ಅವರೆಲ್ಲರೂ ಕೂಡ ಮಾಡುವಂಥದ್ದಾಗಿತ್ತು. ಈಗ SIT ಒಂದು ಹಂತದಲ್ಲಿ ಒಂದು ಒಳ್ಳೆಯ ರೀತಿಯಾದಂಥ ನಿಜ ಸ್ವರೂಪವನ್ನು ಪಡೆದಿದೆ. ಇದು ಇಲ್ಲಿಗೆ ನಿಲ್ಲಬಾರ್ದು ಯಾವುದೇ ಕಾರಣಕ್ಕೂ. SIT ಇದರ ಸಂಪೂರ್ಣ ಸತ್ಯಾಸತ್ಯತೆಯನ್ನು ಸಂಪೂರ್ಣ ಹೊರಗೆ ತೆಗಿಬೇಕು, ತೆಗೆದು ಯಾರು ಇದರಲ್ಲಿ ದೋಷಗಳಂತಕಾರ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಸರ್, ಇದು ಭಾಳ ಸ್ಪಷ್ಟವಾಗಿತ್ತು. ಪ್ರಕರಣವನ್ನು SIT ಕೊಡುವಂಥ ಹಂತದಲ್ಲೇ ಸರ್ಕಾರ ಒಂದಷ್ಟು ಆಲೋಚನೆಯನ್ನು ಮಾಡ್ಬೋದಿತ್ತು. ಇದರ ಸತ್ಯಾಸತ್ಯತೆ ಏನು ಅನ್ನೋಂಥದ್ದು ಖಾಲಿ ಬುರುಡೆ ಎತ್ಕೊಂಬಂದಂಥ ಸಂದರ್ಭದಲ್ಲೇ ಕೇಳ್ಬೋದಿತ್ತು, ಉಳಿದಂಥ ಅಸ್ಥಿಪಂಜರ ಇಲ್ಲಿ ಅಂತ. ಆ ರೀತಿ ಮಾಡದೆ ಏಕಾಏಕಿ ತನಿಖೆ ಕೊಟ್ಟರು, ಅವ್ರು ತೋರಿಸಿದ ಕಡೆ ಎಲ್ಲ ಗುಂಡಿ ಆಗೋದ್ರು. ಸೊ ಇದು ಎಲ್ಲೋ ಧರ್ಮಸ್ಥಳಕ್ಕೆ ಬರುವಂಥ ಜನರ ಮೇಲೆ ಪ್ರಭಾವ ಬೀರುತ್ತೋ, ಹೌದೇನೋ ನಿಜವಾಗ್ಲೂ ಆಗ್ತಿದೇನೋ ಅಂಥದ್ದು. ಸೊ ಇವತ್ತಿಗೂ ಕೂಡ ಧರ್ಮಸ್ಥಳಕ್ಕೆ ಜನರು ಹೋಗ್ತಾ ಇಲ್ಲ. ನೋಡಿ, ಒಂದು ನಾನು ಹೇಳ್ತೀನಿ, ಹಿಂದೂಗಳು ಏನೋ ಶ್ರದ್ಧಾ ಕೇಂದ್ರಗಳು, ಧಾರ್ಮಿಕ ಕೇಂದ್ರಗಳಿದಾವೆ, ಯಾರೋ ಅವ್ರು ಹೇಳಿದ್ರಂತ ಬಿಡುವಂಥ ಪ್ರಶ್ನೆ ಇಲ್ಲ. ಒಂದು ಹಂತದಲ್ಲಿ ಸ್ವಲ್ಪ ಏನೋ ಕೊಂಚ ಮನಸ್ಸಿಗೆ ಅನ್ಸುತ್ತೆ ಏನಪ್ಪ ಈ ಥರ ಅಂತ ಅನಿಸುವಂಥ ಭಾವನೆಯನ್ನು ಕ್ರಿಯೇಟ್ ಮಾಡ್ಬೋದು. ಆದರೆ ಯಾರೂ ಕೂಡ ಹೋಗುವಂಥ ಬಿಡುವಂಥ ಪ್ರಶ್ನೆ ಏನಿಲ್ಲ. ನಾವು ಹೋಗಿದ್ದೇವೆ, ಅನೇಕರು ಹೋಗಿದ್ದಾರೆ, ನಿರಂತರ ಹೋಗಿ ನಮ್ಮ ಉತ್ತರ ಕರ್ನಾಟಕದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಹೋಗೇ ಹೋಗ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಆದರೆ ಈಗ ಸತ್ಯ ಏನನ್ನುವಂಥದ್ದನ್ನು ಸಂಪೂರ್ಣವಾಗಿ ಹೊರಗೆ ಬರುವಂಥದ್ದಾಗಿದೆ. SIT ಇನ್ನೂ ಸಂಪೂರ್ಣ ತನಿಖೆ ಆಗಬೇಕು. ಯಾಕೆಂದರೆ ಸರ್ಕಾರ ಪ್ರಥಮ ಹಂತದಲ್ಲಿ ಇದನ್ನು ಎಚ್ಚೆತ್ಕೊಂಡಿತ್ತಂದ್ರೆ ಇಷ್ಟು ಮಾಡುವಂಥ ಅವಶ್ಯಕತೆಯೂ ಬರ್ತಿದ್ದಿಲ್ಲ. ಅದು ಯಾಕೆ ಡಿಲೇ ಬಿಟ್ಟರು, ಯಾವ ಕಾರಣಕ್ಕಾಗಿ ಬಿಟ್ಟರು ಅನ್ನೋಂಥದ್ದನ್ನು ಸರ್ಕಾರನ ಹೇಳಬೇಕು. ಇಲಾಖೆಯವರು ಇದಕ್ಕೆ ಉತ್ತರ ಕೊಡುವಂಥದ್ದು ಉತ್ತರ ದಾಯಿತ್ವವನ್ನು ಸರ್ಕಾರದ ಮೇಲೆ ಬರುತ್ತೆ, ಇಲಾಖೆ ಮೇಲೆ ಬರುತ್ತೆ. ಬಟ್ ದೇರವಾಲೇಕಿನ ದುರುಸ್ತುವ ಅಂತಕ್ಕಂಥ ಹಿಂದಿಯ ಏನು ಗಾದಿ ಮಾತೈತಿ ಅದನ್ನು ಅನುಗುಣವಾಗಿ ಇವತ್ತು ಮಾಡುವಂಥ ಪ್ರಯತ್ನ ಆಗಿದ್ದಾರೆ. ಬಟ್ ಇದರ ಸಂಪೂರ್ಣ ತನಿಖೆ ಆಗಬೇಕು, ಸಂಪೂರ್ಣ ವಿಚಾರಗಳು ಜನರ ಮುಂದೆ ತರಬೇಕು. ಯಾಕಂದರೆ ಇವತ್ತು 1-2 ಮಾಡ್ತಾರೆ, ಯಾರೋ ಯೂಟ್ಯೂಬರ್ಗಳು ಮಾಡ್ತಾರೆ, ಇದನ್ನು ಮಾಡಿ ದುರುದ್ದೇಶಕ್ಕೂ ಪೂರ್ವಕವಾಗಿ ಈ ರೀತಿಯಾದಂಥ ಷಡ್ಯಂತ್ರ ಮಾಡುವಂಥವ್ರು ಇನ್ನಾದರೂ ಅವ್ರದ್ದು ಕಣ ತೆರೀಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ
ಶೀಘ್ರವಾಗಿ ಇದರ ಸಂಪೂರ್ಣ ತನಿಖೆ ಆದಷ್ಟು ಬೇಗನೆ ಮುಗಿಸಿ ಅವ್ರನ್ನೆಲ್ಲರನ್ನೂ ಕ್ರಮ ಏನಾಗಬೇಕು ಆ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು. ಸರ್, ಸದನದಲ್ಲಿ ಏನಾದರೂ ಚರ್ಚೆಯನ್ನು ಮಾಡ್ತೀರಾ? ಈ ಬಗ್ಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಒಂದಷ್ಟು ಜಾಗೃತಿಯನ್ನು ಅಥವಾ ಸರ್ಕಾರದ ಏನು ತಪ್ಪನ್ನು ಎತ್ತು ಹಿಡಿಯುವಂಥದ್ದು ಈ ರೀತಿಯನ್ನು ಮಾಡ್ತೀರಾ? ನೋಡಿ, ನಾಳೆ ದಿವಸ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವ್ರ ಜೊತೆ ಇದರ ಬಗ್ಗೆ ಚರ್ಚೆ ಆಗಿರುತ್ತೆ. ಅವ್ರು ತೆಗೆದುಕೊಳ್ಳತಕ್ಕಂಥ ನಿರ್ಣಯಕ್ಕೆ ಇಡೀ ಪಾರ್ಟಿ ಬದ್ಧರಾಗಿರುತ್ತೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಷಡ್ಯಂತ್ರಿಗಳ ವಿರುದ್ಧ ವಸಂತ ಗಿಳಿಯಾರ್ ಕಿಡಿಕಾರಿದ್ದಾರೆ. ಧರ್ಮಸ್ಥಳದ ಅಪಪ್ರಚಾರ ಆದಾಗ ವಸಂತ ಗಿಳಿಯಾರ್ ಪ್ರತಿಭಟನೆ ಮಾಡಿದ್ರು, ಹೋರಾಟ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಸತ್ಯ ಯಾವುದು ಅಂತ ಹೇಳಿ ಜನರಿಗೆ ತಲುಪಿಸೋ ಪ್ರಯತ್ನ ಮಾಡಿದ್ರು. ಈಗ ಷಡ್ಯಂತ್ರಿಗಳ ಮುಖವಾಡ SIT ಅಧಿಕಾರಿಗಳು ಕಳಚಿದ ನಂತರ ವಸಂತ ಗಿಳಿಯಾರ್ ಹೇಳ್ತಾ ಇದ್ದಾರೆ, ಯಾರ್ಯಾರು ಮಾಡಿದ್ದಾರೆ ಕಾನೂನಿನ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗಲಿ, ಷಡ್ಯಂತ್ರಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಳಗಡೆ ಹೋಗಲಿ. ರಿಪಬ್ಲಿಕ್ ಕನ್ನಡಕ್ಕೆ ವಸಂತ ಗಿಳಿಯಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ಗೆ ಅತ್ಯುಗ್ರ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಕೇಸ್ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. SIT ವರದಿಯನ್ನ ಸಬ್ಮಿಟ್ ಮಾಡ್ತಾ ಇದೆ. ಧರ್ಮಸ್ಥಳದ ಪರವಾಗಿ ಸತತವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಂತಹ ವಸಂತ ಗಿಳಿಯಾರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಸತತವಾಗಿ ಹೋರಾಟ ಅದಾದ ಬಳಿಕ ಈಗ SIT ಇಂದ ಸರ್ಕಾರಕ್ಕೆ ವರದಿ, ಯಾರು ದೂರನ್ನ ಕೊಟ್ಟಿದ್ರು ಅವರ ಮೇಲೆ ದೂರನ್ನ SIT ನೀಡ್ತಾ ಇದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ನಾವು ಇದನ್ನು ಮೊದಲೇ ಹೇಳಿದ್ದೀವಿ ಮತ್ತು ಡೇ ಒನ್ನಿಂದಲೂ ಹೇಳಿದ್ವಿ. ನಾವು ಸತ್ಯವನ್ನು ಹೇಳ್ತಲೇ ಬಂದವರು. ಆ ಸತ್ಯ ಅನ್ನೋದು ನಮ್ಗೆ ಗೊತ್ತಿತ್ತು. ಇವತ್ತು ಜಗಜ್ಜಾಹೀರಾಗಿದೆ. ಇನ್ನಷ್ಟು ಸತ್ಯ ಕೂಡ ಹೊರಗೆ ಬರುತ್ತೆ. ಆದರೆ ಸತ್ಯಮೇವ ಜಯತೆ ಎನ್ನುವ ಪದಕ್ಕೆ ಶಕ್ತಿ ಬರಬೇಕಾದ್ರೆ ಇವರೆಲ್ಲ ಬುರುಡೆ ಗ್ಯಾಂಗ್ನವರು ಜೈಲು ಪಾಲಾಗಬೇಕು. ಆಮೇಲೆ ಬೇಲ್ ತಗೊಂತಾರ, ಬೇಲ್ ಮೇಲೆ ಹೊರಗಡೆ ಬರ್ತಾರದು ಬೇರೆ ವಿಷಯ. ಸಂವಿಧಾನದ ಅಡಿಯಲ್ಲಿ ಎಲ್ಲದಕ್ಕೂ ಅವಕಾಶ ಇವೆ. ಕೊಲೆ ಮಾಡಿದವರು ಕೂಡ ಬೇಲ್ ತಗೊಂಡು ಜೈಲಿಂದ ಹೊರಗಡೆ ಇದ್ದಾರೆ. ಆದರೆ ಜನರಿಗೆ ಒಂದು ಸಾರಿ ಈ ಅನ್ಯಾಯ ಮಾಡಿದವರು, ಈ ರೀತಿ ದುರಾಚಾರ ಎಸಗದವರು ಇವರು ಸುಲಭವಾಗಿ ಬಚಾವಾಗ್ತಾರೆ ಅನ್ನೋ ಭಾವನೆ ಬರಬಾರ್ದಲ್ವ. ಹಾಗಾಗಿ ಈ ಎಲ್ಲ ಬುರುಡೆ ಗ್ಯಾಂಗಿನ ದುಷ್ಟರು ಜೈಲು ಪಾಲಾಗಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಮುಕ್ತ ಹೃದಯದಿಂದ ಅಭಿನಂದಿಸ್ತೀನಿ. ಈಗ ಕೊನೆಯ ಪ್ರಶ್ನೆ, ನೀವಾಗಲೇ ಹೇಳಿದ್ರಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ. ಈಗ A1 ಇಂದ A6 ಕೂಡ ಸಾಲು ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಯಾವ ರೀತಿಯಾದಂಥ ಶಿಕ್ಷೆಗಳನ್ನ ಬಯಸ್ತೀರಾ? ಮತ್ತೆ ಸಂವಿಧಾನದ ಚೌಕಟ್ಟಿನಲ್ಲಿ ಒಂದಿಷ್ಟು ಹೊರಗೆ ಬರುವಂಥದ್ದು ಇದೆ. ಆದರೆ ಇಡೀ ರಾಜ್ಯವನ್ನ ನಂಬಿಸುವಂಥ ಕೆಲಸ ಮತ್ತು ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಹೂಡುವಂಥ ಕೆಲಸ, ಈ ಕೆಲಸಕ್ಕೆ ಯಾವ ರೀತಿಯಾದಂಥ ಶಿಕ್ಷೆ ಆಗಬೇಕು ಅಂತೀರಿ? ಮನುಷ್ಯರ ಕೋರ್ಟ್ ಕೊಡುವ ಶಿಕ್ಷೆ ಮೇಲೆ ಒಂದು ದೇವರ ಕೋರ್ಟ್ ಇದೆ. ನೆಲದ ಒಡೆಯ, ಬೆಟ್ಟದ ಒಡೆಯ ಅಣ್ಣಪ್ಪನದೊಂದು ಕೋರ್ಟ್ ಇದೆ. ಮಂಜುನಾಥನ ನ್ಯಾಯದ ತೀರ್ಮಾನ ಒಂದಿದೆ. ಆ ಶಿಕ್ಷೆ ಏನು ಅಂತೇಳಿ ನಾನು ನಿರೀಕ್ಷೆಯಲ್ಲಿದ್ದೇನೆ. 1 to 6 ಅನ್ನೋದು ನೆಪ ಮಾತ್ರ. ಅದರ ಹಿಂದೆ ಕೆಲವರು ಇದ್ದಾರೆ. ಆಮೇಲೆ ಮುಖ್ಯವಾಗಿ ಮೊಹಮ್ಮದ್ ಸಮೀರ್ ಅಂಥ ಒಬ್ಬ ಸುಬ್ರಹ್ಮಣ್ಯ ಹಂಡಿಗೆ, ಒಬ್ಬ ಕುಡ್ಲ ಗಾಂಪ, ಇವರು ಎಲ್ಲರೂ ಕೂಡ ಈ ಪಟ್ಟಿಯ ಆರೋಪ ಪಟ್ಟಿಯ ದೋಷಾರೋಪಣೆಯ ಪಟ್ಟಿಯ ಒಳಗಡೆ ಇರಬೇಕು. ಅವರಿಗೆ ಶಿಕ್ಷೆ ಆಗಬೇಕು. ನಾವು ಈ ನಿಟ್ಟಿನಲ್ಲಿ ಶಿಕ್ಷೆ ಆಗದೇ ಇದ್ದರೂ ಕೂಡ ಹೋರಾಟವನ್ನು ಸಂಘಟಿಸ್ತೀವಿ. ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ. ಶಿಕ್ಷೆ, ಕೋರ್ಟ್ ಕೊಡುವ ಶಿಕ್ಷೆ, ಎಲ್ಲದಕ್ಕಿಂತ ದೊಡ್ಡ ಶಿಕ್ಷೆ ಮೇಲಿನ ಕೋರ್ಟ್ ಕೊಡುವ ಶಿಕ್ಷೆ. ಅಣ್ಣಪ್ಪ ಸ್ವಾಮಿ ಯಾವ ಶಿಕ್ಷೆ ಕೊಡ್ತಾನೆ ಅನ್ನೋದನ್ನು ನೋಡ್ತೀವಿ ನಾವು. ಇದಿಷ್ಟು ವಸಂತ್ ಗಿಳಿಯಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. SIT ಅಧಿಕಾರಿಗಳ ತನಿಖೆ ಕೇವಲ ಚಿನ್ನಯ್ಯನಿಗೆ ಮಾತ್ರ ಸೀಮಿತವಾಗಬಾರದು. ಅಲ್ಲಿ ಅಸಹಜವಾಗಿ ಸಾವನ್ನಪ್ಪಿರುವಂಥ ಯಾರು ಮಹಿಳೆಯರು, ಮತ್ತೊಬ್ಬರು ಮಗದೊಬ್ಬರು ಯಾರಿದ್ದಾರಲ್ಲ, ಅದು ಹೇಗಾಯಿತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಹೆಣ್ಣು ಮಕ್ಕಳ ಸಾವಿನ ಬಗ್ಗೆ ತನಿಖೆ ಆಗಬೇಕು. ಅಸಹಜವಾಗಿ ಸಾವನ್ನಪ್ಪಿರುವವರ ಕುರಿತಾಗಿಯೂ ಕೂಡ ತನಿಖೆ ಆಗಬೇಕು. ಕೊಂದವರು ಯಾರು ಅನ್ನೋದು ಬಯಲಾಗಬೇಕು ಅಂತೇಳಿ ನಾಗಲಕ್ಷ್ಮಿ ಚೌಧರಿ ಆಗ್ರಹಿಸಿದ್ದಾರೆ. ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷೆ. 20 ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ಆದ ಸಾವಿನ ತನಿಖೆಗೆ ಪತ್ರವನ್ನು ಬರೆದಿದ್ದಾರೆ. ವಿಸ್ತೃತ ತನಿಖೆಗೆ ಆಗ್ರಹಿಸಿ ಸರ್ಕಾರಕ್ಕೆ ನಾಗಲಕ್ಷ್ಮಿ ಪತ್ರ ಬರೆದಿದ್ದಾರೆ. ಕೊಂದವರು ಯಾರು ಹೆಸರಿನಲ್ಲಿ ಪತ್ರವನ್ನು ಬರೆದಿದ್ದಾರೆ. ಹಾಗೆ ಸಹಿ ಸಂಗ್ರಹ ಅಭಿಯಾನವನ್ನು ಕೂಡ ಮಾಡಿದ್ದಾರೆ. SIT ತನಿಖೆ ಚಿನ್ನಯ್ಯನಿಗೆ ಸೀಮಿತ ಆಗಬಾರ್ದು ಅಂತೇಳಿ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. SIT ತನಿಖೆ ದಾರಿ ತಪ್ತಾ ಇದೆ ಅಂತ ನಮಗೆ ಅನ್ನಿಸ್ದಾಗ ಸರ್ಕಾರಕ್ಕೆ ನಾನು ಮತ್ತೆ ಒಂದು ಪತ್ರವನ್ನ ಬರೀತೀನಿ. ನಾವು ಬುರುಡೆ ಚಿನ್ನಯ್ಯನಗೋಸ್ಕರ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ತನಿಖೆಗೆ ಬಂದಿದ್ದಲ್ಲ, ನಾವು ಬಂದಿದ್ದು
20 ವರ್ಷಗಳ ಕಾಲ ಅಲ್ಲಿ ಹೆಣ್ಣು ಮಕ್ಕಳು ಕಾಣೆಯಾದ್ರಲ್ಲ, ಅಸಹಜ ಸಾವುಗಳಾಯ್ತಲ್ಲ, ಅತ್ಯಾಚಾರಗಳಾಯ್ತಲ್ಲ, ಅದನ್ನ ಮಾಡಿದವ್ರು ಯಾರು ತನಿಖೆ ಮಾಡಿ ಅಂತ ನಾವು SIT ಅನ್ನೋದನ್ನ ಬುರುಡೆ ಚಿನ್ನಯ್ಯನ ಕೊಡೋ ಅವಶ್ಯಕತೆ ಇರಲಿಲ್ಲ. ಅಷ್ಟೊಂದು ನೂರಾರು ಹೆಣ್ಣು ಮಕ್ಕಳು ಈ ತರ ಘಟನೆಗಳಲ್ಲೆಲ್ಲ ಮಾಯ ಆಗೋದ್ರಲ್ಲ, ಕಾಣೆ ಆಗೋದ್ರಲ್ಲ, ಯಾರು ಅವೆಲ್ಲ ಕೊಂದವರು? ಅದು ತನಿಖೆ ಆಗ್ಬೇಕಪ್ಪ. ಬುರುಡೆ ಚಿನ್ನಯ್ಯನಲ್ಲ, ಅವನು ಒಬ್ಬ ಸಾಕ್ಷ್ಯ ಅಷ್ಟೇ ಅಲ್ಲಿ ಬಂದಿದ್ದು. ಅವ ಸತ್ಯಾಸತ್ಯ ಅದನ್ನು ತನಿಖೆಗೆ ಬಿಟ್ಟಿದ್ದು. ಆದ್ರೆ ತನಿಖೆ ಆಗಬೇಕಾಗಿರೋದು ಅಲ್ಲಿ ಹೆಣ್ಣು ಮಕ್ಕಳು, ಮಹಿಳೆಯರು ಎಲ್ಲೋದ್ರು, ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಮತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಹೈಕೋರ್ಟ್ನಲ್ಲಿ ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಮುಖಭಂಗ ಆಗಿದೆ. ಜನೌಷಧಿ ಕೇಂದ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಬೇಕು ಅನ್ನುವಂಥ ಆದೇಶವನ್ನ ಸರ್ಕಾರ ಕೊಟ್ಟಿತ್ತು. ಆದರೆ ಈಗ ಈ ಆದೇಶವನ್ನ ಹೈಕೋರ್ಟ್ ರದ್ದುಪಡಿಸಿದೆ. ಸರ್ಕಾರಿ ಆಸ್ಪತ್ರೆ ಆವರಣದ ಈ ಕೇಂದ್ರಗಳಲ್ಲಿದ್ದಂಥ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡಿಸಿತ್ತು ಸರ್ಕಾರ. ಜನೌಷಧಿ ಕೇಂದ್ರವನ್ನ ಬಂದ್ ಮಾಡಿ ಮೇ 14ರಂದು ಆದೇಶವನ್ನ ಕೂಡ ಹೊರಡಿಸಿತ್ತು ರಾಜ್ಯ ಸರ್ಕಾರ. ರಾಕೇಶ್ ಮಹಾಲಿಂಗಪ್ಪ ಮತ್ತು ಇತರರು ಸಲ್ಲಿಕೆ ಮಾಡಿದಂಥ ಅರ್ಜಿಯ ವಿಚಾರಣೆ ನಡೆದಿದೆ. ವಿಚಾರಣೆ ನಡೆದ ನಂತರದಲ್ಲಿ ಹೈಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದೆ. ಬಡವರಿಗೆ ನೀಡಲಾಗುವಂಥ ಔಷಧಿಗಳು ಉಚಿತವಾಗಿರಲಿ ಅಥವಾ ಕಡಿಮೆ ಬೆಲೆಗೆ ಆಗಿರಲಿ, ಸರ್ಕಾರ ಇದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಮೌಖಿಕವಾಗಿ ಈ ವಿಚಾರವನ್ನ ಹೈಕೋರ್ಟ್ ಹೇಳಿದೆ. ಔಷಧಿಗಳು ಉಚಿತವಾಗಿ ಕೊಡೋದಾಗಿರಲಿ ಅಥವಾ ಕಡಿಮೆ ಬೆಲೆಗೆ ಕೊಡೋದಾಗಿರಲಿ, ಜನರಿಗೆ ಉಪಯೋಗ ಆಗುವಂಥ ಈ ಜನೌಷಧಿ ಕೇಂದ್ರಗಳನ್ನು ಮುಚ್ಚೋದಕ್ಕೆ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಸ್ತಕ್ಷೇಪ ಮಾಡೋದಿದೆಯಲ್ಲ, ಆ ಹಸ್ತಕ್ಷೇಪ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಈಗ ಹೈಕೋರ್ಟ್ ಹೇಳಿರೋದು. ಸರ್ಕಾರದ ಆದೇಶ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿ ಅಂತ ಆದೇಶವನ್ನ ಹೊರಡಿಸಿತ್ತು ಸರ್ಕಾರ. ಈಗ ಸರ್ಕಾರಕ್ಕೊಂದು ರೀತಿ ಮುಖಭಂಗ ಆದಂತ ಆಗಿದೆ. ರಾಕೇಶ್ ಮಹಾಲಿಂಗಪ್ಪ ಮತ್ತು ಇತರರು ಸಲ್ಲಿಕೆ ಮಾಡಿದಂಥ ಅರ್ಜಿಯನ್ನ ನ್ಯಾಯಪೀಠ ವಿಚಾರಣೆ ನಡೆಸಿತು. ವಿಚಾರಣೆ ನಡೆಸಿದ ನಂತರದಲ್ಲಿ ಈಗ ಆದೇಶವನ್ನ ಕೂಡ ನೀಡಿದೆ. ಸರ್ಕಾರದ ಆದೇಶವನ್ನ ರದ್ದು ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ಈ ಆದೇಶದ ವಿರುದ್ಧ ಬಿಜೆಪಿ ಕೂಡ ಕಿಡಿಕಾರಿತ್ತು. ರಾಜ್ಯ ಸರ್ಕಾರ ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಮುಚ್ಚೋದಕ್ಕೆ ಮುಂದಾಗಿತ್ತು. ಆದರೆ ಅದು ಹಾಗಾಗಲಿಲ್ಲ. ಪ್ರಧಾನಿ ಮೋದಿ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿತ್ತು. ಹೈಕೋರ್ಟ್ ಆದೇಶ ಈಗ ಬಡ ರೋಗಿಗಳು ಮತ್ತು ಕುಟುಂಬದ ದೊಡ್ಡ ಜಯ ಅಂತ ಬಿಜೆಪಿ ಈಗ ಹೇಳ್ತಾ ಇದೆ. ಕಾನೂನು ಹೋರಾಟವನ್ನ ಕೂಡ ಮಾಡಿದ್ರು ಸಂಸದ ತೇಜಸ್ವಿ ಸೂರ್ಯ. ಅವರು ಕೂಡ ಈಗ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ಆದೇಶದಿಂದ ಬಿಜೆಪಿ ಖುಷಿಯಾಗಿದೆ. ಯಾಕಂದ್ರೆ ಮೋದಿ ಅವರ ಒಂದು ರೀತಿಯ ಕನಸಿನ ಕೂಸು ಬಡವರಿಗೆ ಕಡಿಮೆ ದುಡ್ಡಿನಲ್ಲಿ, ಕಡಿಮೆ ಖರ್ಚಿನಲ್ಲಿ ಒಳ್ಳೊಳ್ಳೆ ಮೆಡಿಸಿನ್ ಸಿಗಬೇಕು, ಉನ್ನತ ಔಷಧಿಗಳು ಸಿಗಬೇಕು, ಕ್ವಾಲಿಟಿ ಸಿಗಬೇಕು, ಎಲ್ಲವೂ ಕೂಡ ಒಳಗೊಂಡಂತ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಆದರೆ ಆ ಯೋಜನೆಯನ್ನ ಹಳ ಹಿಡಿತಾ ಇದೆ ಅಂತ ಹೇಳಿ ಅದನ್ನ ನಿಲ್ಲಿಸೋದಕ್ಕೆ ಹೋಗಿತ್ತು ಸರ್ಕಾರ. ಈಗ ಸರ್ಕಾರಕ್ಕೆ ಮುಖಭಂಗ ಆದಂತಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಗಮನಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಇದು ನಿಜಕ್ಕೂ ಕೂಡ ಮುಖಭಂಗ. ಮಹತ್ವಾಕಾಂಕ್ಷೆಯ ಯೋಜನೆ, ಜನರೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಮಗಿದು ಒಳ್ಳೇದಾಗ್ತಾ ಇದೆ, ಸರ್ಕಾರ ಯಾಕೆ ನಿಲ್ಲಿಸೋದಕ್ಕೆ ಹೊರಟಿದೆ ಅನ್ನುವಂಥದ್ದನ್ನ ಹೇಳಿದ್ರು. ಈಗ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರಣ್. ಅಶ್ವಿನಿ, ಏನೋ ಮೇ 14ನೇ ತಾರೀಕಿನಂದು ಪ್ರಧಾನಮಂತ್ರಿಯವರ ಒಂದು ಪ್ರಮುಖ ಯೋಜನೆ ಆಗಿರುವಂತಹ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಏನಿದೆ ಅದನ್ನ ಮುಚ್ಚೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡುತ್ತೆ. ರಾಜ್ಯ ಸರ್ಕಾರದ ಅಂಗಳಕ್ಕೆ ಬಂದಿದ್ದಂತಹ ಸುಮಾರು 200 ಪ್ರಸ್ತಾವನೆ ಏನಿದೆ ಅದನ್ನ ಏಕಾಏಕಿ ನಿಲ್ಲಿಸುವಂತಹ ಕೆಲಸವನ್ನ ಮಾಡುತ್ತೆ. ಮತ್ತೆ ಅದರ ಜೊತೆಗೆ ಈ ಹಿಂದೆ ಇದ್ದಂತಹ 31 ಪ್ರಸ್ತಾವನೆಗಳು ಯಾವುದೆಲ್ಲ ಅಪ್ಲೈ ಆಗಿತ್ತೋ ಅವನ್ನ ಕೂಡ ಸಂಪೂರ್ಣವಾಗಿ ತಿರಸ್ಕಾರ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಇದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ
ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಏನಿದೆ ಆ ಒಂದು ಜನೌಷಧಿ ಕೇಂದ್ರಗಳಿಗೆ ಬೀಗವನ್ನ ಹಾಕುವಂತ ಕೆಲಸವನ್ನ ಕೂಡ ಮಾಡುತ್ತೆ. ಈ ಒಂದು ವಿಚಾರವಾಗಿ ವಿರೋಧ ಪಕ್ಷ ಆಗಿರಬಹುದು, ಅದೇ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಕೂಡ ಒಂದಿಷ್ಟು ಚರ್ಚೆಗೆ ಕೂಡ ಕಾರಣ ಆಗುತ್ತೆ, ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದಿಷ್ಟು ಮನವಿಗಳು ಹೋಗುತ್ತೆ. ಅದಾದ ಬಳಿಕ ಸರ್ಕಾರ ಸ್ಪಂದಿಸದೇ ಇರೋ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನ ಹೈಕೋರ್ಟ್ ಅಂಗಳಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗತ್ತೆ. ಆ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಬೇರೆ ಬೇರೆ ಸಾರ್ವಜನಿಕರು ಆಗಿರಬಹುದು, ಮತ್ತೆ ರಾಕೇಶ್ ಮಹಾಲಿಂಗಪ್ಪ ಅನ್ನೋರು ಕೂಡ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಸರ್ಕಾರ ಮಾಡಿರುವಂತಹ ನಿರ್ಧಾರ ಏನಿದೆ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಮುಚ್ಚುವಂತ ನಿರ್ಧಾರ ಏನಿದೆ, ಇದು ಸರಿ ಇಲ್ಲ ಅನ್ನುವಂತಹ ಒಂದು ಅರ್ಜಿಯನ್ನ ಹಾಕ್ತಾರೆ. ಇದೀಗ ಸರ್ಕಾರ ತನ್ನ ಆದೇಶವೇ ಮುಖಭಂಗ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಹೈಕೋರ್ಟ್ ರಾಜ್ಯ ಸರ್ಕಾರದ ಏನು ಆದೇಶ ಏನಿದೆ ಅದನ್ನ ರದ್ದುಗೊಳಿಸುತ್ತೆ. ಜನೌಷಧಿ ಕೇಂದ್ರಗಳು ಆಸ್ಪತ್ರೆ ಆವರಣದಲ್ಲಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲ ಅನ್ನೋದನ್ನ ಸಾಬೀತು ಮಾಡುತ್ತೆ. ಮತ್ತೆ ಒಂದಿಷ್ಟು ಬಡವರಿಗೆ ಉಚಿತವಾಗಿ ಔಷಧಿ ನೀಡೋದಾಗಿರ್ಬೋದು ಅಥವಾ ಕಡಿಮೆ ಏನು ದರದಲ್ಲಿ ಔಷಧಿಯನ್ನ ನೀಡೋದಾಗಿರ್ಬೋದು, ಇದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ ಅನ್ನೋದರ ಬಗ್ಗೆ ಕೂಡ ನಿರ್ಧಾರ ಮಾಡುತ್ತೆ. ಇನ್ನು ಜನೌಷಧಿ ಕೇಂದ್ರಗಳನ್ನ ಮುಚ್ಚಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರದ ವಿರುದ್ಧವಾಗಿ ರಿಪಬ್ಲಿಕ್ ಕನ್ನಡ ಕೂಡ ಸಂಪೂರ್ಣವಾಗಿ ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತು. ಬಡವರಿಗೆ ಮತ್ತೆ ಏನು ಅನಾರೋಗ್ಯದಿಂದ ಬಳಲುತ್ತಿರುವಂತಹ ಒಂದಿಷ್ಟು ರೋಗಿಗಳಿಗೆ ಕಡಿಮೆ ಹಣದಲ್ಲಿ ಔಷಧಿಯನ್ನ ಕೊಡುವಂತಹ ಜನೌಷಧಿ ಕೇಂದ್ರಗಳ ಬಗ್ಗೆ ಆದೇಶವನ್ನ ಮಾಡಿರುತ್ತೆ ಕ್ಲೋಸ್ ಮಾಡೋದಕ್ಕಾಗಿ. ಅದನ್ನ ಕ್ಲೋಸ್ ಮಾಡಬೇಡಿ ಅಂತ ರಿಪಬ್ಲಿಕ್ ಕನ್ನಡ ಕೂಡ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಅದಾದ ಬಳಿಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಉಚಿತವಾಗಿ ಏನು ಔಷಧಿಗಳನ್ನ ಕೊಡ್ತೀವಿ ಅಂತ ಸರ್ಕಾರ ವಾದಿಸ್ತಾ ಇತ್ತು. ಆ ಒಂದು ಏನು ಅದರ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡಿದಾಗ ಕೂಡ ಸರ್ಕಾರದ ಒಂದು ಕೇಂದ್ರಗಳಲ್ಲಿ ಉಚಿತವಾಗಿ ಔಷಧಿಗಳ ಅಲಭ್ಯತೆ ಏನಿತ್ತು ಅದರ ಬಗ್ಗೆ ಕೂಡ ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳೇ ಲಭ್ಯ ಆಗ್ತಾ ಇಲ್ಲ ಅನ್ನೋದು ಕೂಡ ಬಯಲಾಗಿತ್ತು. ಇಂಥ ಒಂದು ಸಮಸ್ಯೆ ನಡುವಿನಲ್ಲಿ ಸರ್ಕಾರದಿಂದಲೇ ನಾವು ಉಚಿತವಾಗಿ ಔಷಧಿಗಳನ್ನ ಕೊಡ್ತಾ ಇದ್ದೀವಿ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಯಾಕೆ ಬೇಕು ಅನ್ನುವಂತಹ ಸರ್ಕಾರದ ಆದೇಶ ಏನಿದೆ ಇದೀಗ ಏನೋ ಹೈಕೋರ್ಟ್ ನಲ್ಲಿ ರದ್ದಾಗಿರುವಂಥದ್ದು. ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಆದೇಶದಿಂದ ಅದೆಷ್ಟೋ ಸಾರ್ವಜನಿಕರಾಗಿರಬಹುದು ಮತ್ತೆ ಏನೋ ರೋಗಿಗಳೇನಿದೆ ಅವರಿಗೆ ಸಹಾಯ ಆಗುವಂತಹ ಸಾಧ್ಯತೆಗಳಿರ್ತವೆ. ಯಾಕಂತ ಹೇಳಿದ್ರೆ ಸರ್ಕಾರದ ಒಂದಿಷ್ಟು ಆಸ್ಪತ್ರೆಗಳಲ್ಲಿ ಇರದಂತಹ ಔಷಧಿಗಳು, ಅಲಭ್ಯ ಇರುವಂತಹ ಔಷಧಿಗಳು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಸಿಗ್ತಾ ಇರುತ್ತೆ. ಅದರ ಜೊತೆಗೆ ಆ ಒಂದು ಔಷಧಿಗಳೇನಿದೆ ಸುಮಾರು 400-500 ರೂಪಾಯಿಯನ್ನ ಹೊರಭಾಗದಲ್ಲಿ ಖಾಸಗಿ ಮೆಡಿಕಲ್ಗಳಲ್ಲಿ ಕೊಟ್ಟು ಖರೀದಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಔಷಧಿಗಳು ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ಹೋಗಿ ಖಾಸಗಿ ಮೆಡಿಕಲ್ಗಳಿಗೆ ಹೋಗಬೇಕಾಗಿರುತ್ತೆ. ಆದರೆ ಇದೀಗ ಮತ್ತೆ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿ ಆರಂಭ ಮಾಡಬೇಕು ಅನ್ನುವಂತಹ ಈ ಒಂದು ಆದೇಶ ಏನಿದೆ, ಸರ್ಕಾರದ ಒಂದು ಆದೇಶವನ್ನ ರದ್ದು ಮಾಡೋದೇನಿದೆ, ಇದರಿಂದಾಗಿ ಅನೇಕ ರೋಗಿಗಳಿಗೆ ಕೂಡ ಸಹಾಯ ಆಗ್ಲಿಕ್ಕಿರುವಂಥದ್ದು. ಯಾಕಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಮಧ್ಯಮ ವರ್ಗದವರು ಅಥವಾ ಬಡ ರೋಗಿಗಳೇ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇರುತ್ತೆ. ಆ ಮಧ್ಯದಲ್ಲಿ ಔಷಧಿಗಳಿಗೆ ಸುಮಾರು 1000 ರೂಪಾಯಿ 2000 ರೂಪಾಯಿ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಅಸಾಧ್ಯ ಆಗ್ತಾ ಇರುತ್ತೆ. ಈ ಮಧ್ಯದಲ್ಲಿ ಸಂಪೂರ್ಣವಾಗಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಕ್ಲೋಸ್ ಮಾಡುವಂತಹ ನಿರ್ಧಾರ, ಸರ್ಕಾರದ ನಿರ್ಧಾರ ಸರಿಯಾಗಿ ಇರಲಿಲ್ಲ ಅನ್ನೋದನ್ನ ಕೂಡ ಕೋರ್ಟ್ ಈಗ ಆ ಆದೇಶವನ್ನ ಸಂಪೂರ್ಣವಾಗಿ ರದ್ದು ಮಾಡುವುದರ ಮೂಲಕವಾಗಿ ಸಾಬೀತುಪಡಿಸಿರುವಂತದ್ದು. ಅಶ್ವಿನಿ. ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ತನ್ನ ಬೇಟೆಯನ್ನ ಶುರು ಮಾಡಿತ್ತು. ಎಲ್ಲಾ ಕಡೆಗಳಲ್ಲೂ ಡ್ರಗ್ಸ್ ಯಾವ ರೀತಿ ಸಿಗ್ತಾ ಇದೆ ಇದೆಲ್ಲದರ ವಿರುದ್ಧವಾಗಿಯೂ ಕೂಡ ಧ್ವನಿ ಎತ್ತಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾಗಲಕ್ಷ್ಮಿ ಚೌಧರಿ ಕೂಡ ಮಾತಾಡಿದ್ದಾರೆ. ಡ್ರಗ್ಸ್ ಮುಕ್ತ ಕರ್ನಾಟಕ ಆಗಬೇಕು, ಅದರ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರವನ್ನ ಸಾರಿತು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಈಗ ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕೆ ಎಲ್ಲರೂ ಒಂದಾಗಬೇಕಾಗಿದೆ. ಈ ಬಬಲ್ ಗಮ್, ಸ್ಟಿಕ್ಕರ್, ಬಿಂದಿ ಎಲ್ಲದರಲ್ಲೂ ಕೂಡ ಡ್ರಗ್ಸ್ ಅಡಗಿದೆ. ಬೆಂಗಳೂರಲ್ಲಿ ಎಗ್ಗಿಲ್ಲದೆ ಡ್ರಗ್ಸ್ ಮಾರಾಟ ಆಗ್ತಾ ಇದೆ, ಸಾಗಾಟ ಆಗ್ತಾ ಇದೆ. ಡ್ರಗ್ಸ್ ಮುಕ್ತ ಆಗೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾಸಮರದ ಜೊತೆಯಲ್ಲಿ ಧ್ವನಿಗೂಡಿಸಿದ್ದಾರೆ.
ನಾವಿವತ್ತು ನೋಡ್ತಾ ಇರೋದು, ಇವತ್ತು ಬೆಂಗಳೂರಿಗೆ ಈಗ ಡ್ರಗ್ಸ್ ಬರ್ತಾ ಇರೋ ಅದು ಯಾವಾಗಲೂ ನಮ್ಮ ಪೊಲೀಸ್ ಅವ್ರು ನೀವು ನೋಡ್ತಾ ಇರ್ಬೋದು ವರದಿಗಳು, ಅಲ್ಲಿ ಸೀಸ್ ಆಯಿತು, ಇಲ್ಲಿ ಸೀಸ್ ಆಯಿತು. ನಾನು ಈ ಸಲ ಫಸ್ಟ್ ಟೈಮ್ ಇಷ್ಟೊಂದು ಡ್ರಗ್ಸ್ನ ಸೀಸ್ ಆಗಿರೋದನ್ನು ನಾನು ಕೇಳ್ತಾ ಇರೋದು. ಹಾಗಾಗಿ ಇಮ್ಯಾಜಿನ್ ಮಾಡಿ, ಆ ಡ್ರಗ್ಸು ನಮ್ಮ ಯುವ ಜನತೆಗೆ ಯಾವ ಥರ ಅದು ಒಂದು ವಿಷಕಾರವಾಗಿ ನಮ್ಮ ಒಂದು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದೆ ಅಂತ ನೋಡಲಿಕ್ಕೆ ಭಯ ಆಗುತ್ತೆ. ಬಟ್ ಆದರೂ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಭಾಳ ಕಠಿಣವಾದಂಥ ಕ್ರಮಗಳನ್ನು ಈ ನ್ಯೂ ಇಯರ್ಗೆ ತಗೊಂಡಿದ್ದಾರೆ. ಸೊ ಡ್ರಗ್ಸ್ ಮುಕ್ತ ನಾಡಾಗಬೇಕು ಅಂತಲೂ ಸಹ ಕಾಯ್ದೆ ಪಾಸಾಗಿದೆ. ಸೊ ನಾವು ಅವರೊಬ್ಬರೇ ಮಾಡೋಕ್ಕಾಗಲ್ಲ, ಇಡೀ ಸಮಾಜ, ಎಸ್ಪೆಷಲಿ ನಾವು ತಾಯಂದಿರು. ಯಾಕಂದರೆ ನಿಮ್ಗೆ ಗೊತ್ತಿಲ್ಲ, ಒಂದು ಸ್ಮಾಲ್ ಸ್ಟಿಕ್ಕರಲ್ಲೂ ಡ್ರಗ್ಸ್ ಇರುತ್ತೆ, ಹಿಂಗೆ ಹಾಕ್ಕೊಂಬಂದಿರ್ತಾರೆ, ನಿಮಗೆ ಗೊತ್ತೇ ಆಗೋದಿಲ್ಲ ನಮ್ಮ ಮಕ್ಕಳು ಡ್ರಗ್ಸ್ ತೊಗೊಳ್ತಾ ಇದ್ದಾರೆ ಅಂತಲೂ. ಎಷ್ಟು ಥರ ಚಿವಿಂಗಮ್ ರೀತಿಯಲ್ಲಿ ಸ್ಕೂಲ್ ಹತ್ರ ಮಾರ್ತಾ ಇರ್ತಾರೆ. ನೀವೇನಾರು ನಂಗೆ ಮಾತಾಡೋಕೆ ಬಿಟ್ಟರೆ ಇಡೀ ದಿನ ಮಾತಾಡ್ತೀನಿ ನಾನು, ಯಾವ್ಯಾವ ಮೂಲದಲ್ಲಿ ಡ್ರಗ್ಸು ಇವತ್ತು ನಮ್ಮ ಮಕ್ಕಳ ಕೈಗೆ ಬರ್ತಾ ಇದೆ ಅಂತ. ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತಂದರೆ ಸರ್ಕಾರ, ಪೊಲೀಸ್ ಇಲಾಖೆ, ಸಮಾಜ ಭಾಳ ಮುಖ್ಯವಾಗಿ, ಮತ್ತು ಮಾಧ್ಯಮದವರು ಅಷ್ಟು ಜನ ಸೇರಿದ್ರೆ ಮಾತ್ರನೇ ನಾವೇನಾದರೂ ಬದಲಾವಣೆ ತಂದು ಇಂಥ ಮಕ್ಕಳ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ. ನಾವಿವತ್ತು ನೋಡ್ತಾ ಇರೋದು, ಇವತ್ತು ಬೆಂಗಳೂರಿಗೆ ಈಗ ಡ್ರಗ್ಸ್ ಬರ್ತಾ ಇರೋ ಅದು ಯಾವಾಗಲೂ ನಮ್ಮ ಪೊಲೀಸ್ ಅವ್ರು ನೀವು ನೋಡ್ತಾ ಇರ್ಬೋದು ವರದಿಗಳು, ಅಲ್ಲಿ ಸೀಸ್ ಆಯಿತು, ಇಲ್ಲಿ ಸೀಸ್ ಆಯಿತು. ನಾನು ಈ ಸಲ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್, ಬೆಳಗಾವಿಯಲ್ಲಿ ಡಿನ್ನರ್. ರಿಪಬ್ಲಿಕ್ ಕನ್ನಡದಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗ ಮತ್ತೆ ಈ ಡಿನ್ನರ್ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಅಹಿಂದ ನಾಯಕರ ಜೊತೆಗೆ ಸಿದ್ದರಾಮಯ್ಯ ಔತಣಕೂಟ. ಇದು ಸಾಕಷ್ಟು ಚರ್ಚೆ ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇರೋದು. ಇಲ್ಲಿ ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಅದರ ಜೊತೆಯಲ್ಲಿ ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ಆಗಿಲ್ಲ, ಮಾತುಕತೆ ನಡೆದಿಲ್ಲ, ಯಾವುದ್ರ ಬಗ್ಗೆಯೂ ನಾವು ಮಾತಾಡಿಲ್ಲ, ರಾಜಕಾರಣ ಚರ್ಚೆಯೇ ಆಗಿಲ್ಲ ಅಂತ ಅಂದರೂ ಕೂಡ ರಾಜಕಾರಣಿಗಳು ಸೇರಿದಂಥ ಸಂದರ್ಭದಲ್ಲಿ ರಾಜಕಾರಣದ ಹೊರತಾಗಿ ಬೇರೆ ಏನು ಚರ್ಚೆ ಆಗುತ್ತೆ ಅನ್ನುವಂಥ ವಿಚಾರ. ಹಾಗಾಗಿ ಈ ಔತಣಕೂಟದ ಬಗ್ಗೆ ಒಂದಷ್ಟು ಚರ್ಚೆಗಳಂತೂ ಆಗ್ತಾ ಇದೆ. ಅದರಲ್ಲೂ ಅಹಿಂದ ನಾಯಕರೇ ಸೇರಿರೋದಿದೆಯಲ್ಲ, ಇದು ಚರ್ಚೆಗೆ ಕಾರಣ. ಎಲ್ಲ ನಾಯಕರು ಸೇರಿದರೆ ಅದೊಂದು ಬೇರೆ ಕತೆ. ಆದರೆ ಇಲ್ಲಿ ಈ ಡಿನ್ನರ್ ಮೀಟಿಂಗ್ನಲ್ಲಿ ಸೇರಿರೋರೆಲ್ಲರೂ ಕೂಡ ಅಹಿಂದ ನಾಯಕರು. ಅಹಿಂದ ಶಕ್ತಿ ಪ್ರದರ್ಶನವೋ, ಒಗ್ಗಟ್ಟು ಪ್ರದರ್ಶನವೋ, ಅಥವಾ ಮುಂದಿನ ದಿನಗಳಲ್ಲಿ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯೋ ಚರ್ಚೆಯೋ ಅನ್ನುವಂಥ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಒಗ್ಗಟ್ಟಿನ ಮಂತ್ರದ ಕಟ್ಟಪ್ಪಣೆ ನಡುವೆಯೂ ಕೂಡ ಈ ರಾಜಕೀಯ ನಿಂತಿಲ್ಲ. ಅಧಿವೇಶನ ಅಖಾಡದಲ್ಲೂ ಕೂಡ ಈ ಬಣ ಬಡಿದಾಟ ರಂಗೇರಿದೆ. ಅಹಿಂದ ಅಸ್ತ್ರವನ್ನ ಹೂಡೋದಕ್ಕೆ ಸಿದ್ದರಾಮಯ್ಯ ಏನಾದರೂ ಮುಂದಾದ್ರ ಇದರ ಮಧ್ಯದಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಈಗ ಕಾಡ್ತಾ ಇರೋದು. ಬದಲಾವಣೆ ಆಟದಲ್ಲಿ ಅಹಿಂದ ಚೆಕ್ಮೇಟ್ ಪೂರ್ವ ತಯಾರಿಯನ್ನ ನಡೆಸ್ತಾ ಇದ್ದಾರಾ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಒಂದಷ್ಟು ಸಿಗ್ತಾ ಇದೆ. ಆಪ್ತ ಅಹಿಂದ ಮುಖಂಡರ ಜೊತೆಯಲ್ಲಿ ಈಗ ಡಿನ್ನರ್ ಪೇ ಚರ್ಚಾ. ಹೈಕಮಾಂಡ್ಗೆ ಕ್ಲಿಯರ್ ಮೆಸೇಜ್ ರವಾನೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆ ಕಾರಣದಿಂದ ಈ ಮೀಟಿಂಗ್ ಇದೆಯಲ್ಲ, ಡಿನ್ನರ್ ಮೀಟಿಂಗ್, ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರನ್ನ ಕೂಡ ನಾವು ಇನ್ವೈಟ್ ಮಾಡಿದ್ವಿ ಅಂತ ಈ ಔತಣಕೂಟವನ್ನ ಅರೇಂಜ್ ಮಾಡಿದಂತ ಫಿರೋಜ್ ಹೇಳಿದ್ರು. ಮಾಜಿ ಶಾಸಕರು ಫಿರೋಜ್ ಈ ಡಿನ್ನರ್ ಅನ್ನ ಅರೇಂಜ್ ಮಾಡಿದ್ದು, ಅವರು ಕೂಡ ಮಾತಾಡಿ ಹೇಳಿದ್ರು. ಉಳಿದಂತೆ ಯಾರು ಕೂಡ ಮಾತಾಡಿಲ್ಲ. ಅಹಿಂದ ನಾಯಕರು ಅಲ್ಲಿ ಬಂದಂಥವ್ರಾಗಿರ್ಬೋದು, ಸೇರಿದಂತೆ ಸಿದ್ದರಾಮಯ್ಯನವರಾಗಿರ್ಬೋದು, ಈ ಡಿನ್ನರ್ ಮೀಟಿಂಗ್ ಬಳಿಕ ಯಾರು ಕೂಡ ಯಾವುದೇ ವಿಚಾರದ ಬಗ್ಗೆ ಮಾತಾಡಿಲ್ಲ. ಆದರೆ ಮುಂದೆ ಡಿ.ಕೆ.ಶಿ ಬಣದ ನಡೆ ಏನು ಅನ್ನುವಂಥದ್ದು ಈಗ ಪ್ರಶ್ನೆ. ನಿನ್ನೆ ರಾತ್ರಿ ಬೆಳಗಾವಿಯಲ್ಲಿ ಅದೊಂದು ಮೀಟಿಂಗ್ ಇದೆಯಲ್ಲ, ಇದು ಭಾರಿ ಸದ್ದು ಮಾಡ್ತಾ ಇದೆ. ಅಹಿಂದ ನಾಯಕರನ್ನ ಒಗ್ಗೂಡಿಸೋದಕ್ಕೆ ಸಿದ್ದರಾಮಯ್ಯ ರಣತಂತ್ರವನ್ನ ಹೆಣೆದಿದ್ದಾರೆ ಅನ್ನೋದು ಕೂಡ ಪಕ್ಕಾ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಳಗಾವಿಯಲ್ಲೂ ನಿಲ್ಲದ ಡಿನ್ನರ್ ಪಾಲಿಟಿಕ್ಸ್. ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ಸಭೆ. ಕುರ್ಚಿ ಕಿತ್ತಾಟದ ಮಧ್ಯೆಯೇ ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ನಿಲ್ತಾ ಇಲ್ಲ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ನಿನ್ನೆ ಅಹಿಂದ ನಾಯಕರ ಡಿನ್ನರ್ ಮೀಟಿಂಗ್ ಜೋರಾಗಿತ್ತು.
ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತಹ ಫಿರೋಸೇಟ್ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದು ಹೋಗಿದೆ. ಅಹಿಂದ ನಾಯಕರಿಗೆ ತರಹೇವಾರಿ ಮೀನಿನ ಊಟ, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ವೆಜ್ ಸೇರಿ 30ಕ್ಕೂ ಅಧಿಕ ಖಾದ್ಯಗಳನ್ನ ರೆಡಿ ಮಾಡಿಸಲಾಗಿತ್ತು. ಮತ್ತೊಂದು ಬಾಡೂಟದ ಜೊತೆಗೆ ಪಟ್ಟದ ಚರ್ಚೆ ನಡೀತಾ ಅನ್ನೋ ಕುತೂಹಲ ಕೂಡ ಮೂಡಿದೆ. अशोक पट्टन जी थे इधर, बराबर है. हमारे लॉयर साहब थे कुर्क के, ಎಲ್ಲರೂ ಇದು ಸತಿ ಅನ್ನಾರ್ ಅವರು ಇದ್ದಾರೆ. ಅಹಿಂದ ಒಂದು ಇದೆ, ಕರೆಕ್ಟ್, ನಮ್ಮ ಕಳ್ಕಳಿ ಇದೆ. ಅಹಿಂದ ಕೆ ಮಂದಿ ಬಗ್ಗೆ ಅದು ಬೇರೆ ವಿಷಯ, ಅದು ಪಾಲಿಟಿಕ್ಸ್. ಇವಾಗ ಸೆಷನ್ ಇರ್ತದೆ ಬೆಳಗಾಮದಲ್ಲಿ, ಚಳಿ ಸೆಷನ್. CM ಸಾಹೇಬ್ರು ಅಣ್ಣ ಅವ್ರಿಗೆ ಮನೆಗೆ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಸಾಹೇಬ್ರು ಹೋಗಿ ಇನ್ವೈಟ್ ಮಾಡ್ತೀರಿ, ಅವರು ಯಾವಾಗ ಮಿಸ್ ಮಾಡೋದಿಲ್ಲ. ಅದು ಇಬ್ಬರದ್ದು ಪ್ರೀತಿ ಇದೆ, ಬಂದು ಊಟ ಮಾಡ್ತಾರೆ ಅವರು. ಎಲ್ಲ ನಮ್ಮ ಜಿಲ್ಲಾ ಸಚಿವರು ಇದ್ರು, ಮತ್ತು ಸ್ಪೀಕರ್ ಸಾಹೇಬ್ರಿದ್ರು. ಸಿಎಂ ಸಿದ್ದರಾಮಯ್ಯ, UT ಖಾದರ್, ಜಮೀರ್ ಅಹಮದ್ ಖಾನ್, ರಹೀಂ ಖಾನ್, ಬೈರತಿ ಸುರೇಶ್, ಸಲೀಂ ಅಹಮದ್, ಖನಿಜಾ ಫಾತಿಮಾ, ಪ್ರಸಾದ್ ಅಬಯ್ಯ, ಅಶೋಕ್ ಪಟ್ಟಣ್ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಕುರ್ಚಿ ಕದನದ ಮಧ್ಯೆ ಅಹಿಂದ ನಾಯಕರ ಡಿನ್ನರ್ ಮೀಟಿಂಗ್ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ರಾತ್ರಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕಂತೂ ಕಾರಣ ಆಗಿದೆ. ಅದರಲ್ಲೂ ಅಹಿಂದ ನಾಯಕರೇ ಸೇರಿರೋದ್ರಿಂದ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ರಾಜಕೀಯ ವಿಚಾರ ಚರ್ಚೆ ಆಗಿಲ್ಲ ಅಂತಿದ್ದಾರೆ. ಹಾಗಾದ್ರೆ ಯಾವ ವಿಚಾರ ಚರ್ಚೆ ಆಯಿತು, ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೈಲಾರಿ, ರಾತ್ರಿ ಒಂದು ಡಿನ್ನರ್ ಮೀಟಿಂಗ್ ನಡೀತು. ಈ ಡಿನ್ನರ್ ಮೀಟಿಂಗ್ ನಲ್ಲಿ ಅಹಿಂದ ನಾಯಕರೇ ಇದ್ರು ಅನ್ನುವಂಥದ್ದು ಮೊದಲ ಪಾಯಿಂಟ್. ಅದರ ಜೊತೆಯಲ್ಲಿ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿತ್ತು, ಯಾವುದೇ ರೀತಿಯ ಬಣ ರಾಜಕೀಯ ಬೇಡ, ಒಗ್ಗಟ್ಟು ಪ್ರದರ್ಶನ ಮಾತ್ರ ಮಾಡಬೇಕು ಅಂತ ಹೇಳಿದ್ರು ಕೂಡ ಈ ಡಿನ್ನರ್ ಪಾಲಿಟಿಕ್ಸ್ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ಮೆಸೇಜ್ ಕೊಡ್ತಾ ಇದೆ ಈಗ ರಾಜ್ಯ ರಾಜಕಾರಣದಲ್ಲಿ ಅಂತ? ಖಂಡಿತ ಅಶ್ವಿನಿ, ಬೆಳಗಾವಿಯಲ್ಲಿ ಅಂದರೆ ರಾಜಕೀಯ ಒಗ್ಗಟ್ಟಿನ ಕಟ್ಟಪ್ಪನ ನಡೆಯೂ ಕೂಡ ಇಲ್ಲಿ ಬಡಿದಾಟ ಮುಂದುವರಿತೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಪ್ರಮುಖವಾಗಿ ನಿನ್ನೆ CM ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ತಮ್ಮ ಆಪ್ತ ಬಳಗದಲ್ಲಿರುವಂಥ ಮಾಜಿ ಶಾಸಕ ಫಿರೋಜ್ ಶೇಟ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗನ್ನು ಮಾಡಿದರೆ, ಆ ಒಂದು ಡಿನ್ನರ್ ಮೀಟಿಂಗ್ಗೆ ಬಹುತೇಕ ಎಲ್ಲ ಅಹಿಂದ ನಾಯಕರು ಕೂಡ ಆ ಒಂದು ಮೀಟಿಂಗ್ನಲ್ಲಿ ಸೇರಿದ್ರು. ಪ್ರಮುಖವಾಗಿ TV ಸೆಂಟರ್ನಲ್ಲಿ, ಆದರೆ ಬೆಳಗಾವಿಯ TV ಸೆಂಟರ್ನಲ್ಲಿ ಇರುವಂಥ ಫಿರೋಜ್ ಶೇಟ್ ಮನೆಗೆ SC ಮಹದೇವಪ್ಪ ಇರ್ಬೋದು, KG ಜಾರ್ಜ್ ಇರ್ಬೋದು, ಜೊತೆಗೆ ಸತೀಶ್ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಬೈರತಿ ಸುರೇಶ್ ಇರ್ಬೋದು, ಮತ್ತು ಬೇರೆ MLCಗಳು, ಶಾಸಕರು ಕೂಡ ಅಹಿಂದ ವರ್ಗಕ್ಕೆ ಸೇರಿದಂಥ ಬಹುತೇಕ ಎಲ್ಲರೂ ಕೂಡ ಅಲ್ಲಿ ಸೇರಿದ್ರು. ಸಭೆಯನ್ನು ಕೂಡ ಮಾಡಿದರು. ಕೆಲ ಕಾಲ ಅಲ್ಲಿಯ ಒಂದು ಏನು ಇದ್ದು ಕುಶಲೋಪರಿ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಈ ಒಂದು ಸಂದರ್ಭದಲ್ಲಿ, ಅಂದರೆ ರಾಜಕೀಯ ನಾಯಕರು ಭೇಟಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದು ಚರ್ಚೆ ಆಗಿರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಜೊತೆಗೆ ಅಹಿಂದ ನಾಯಕರು ಸೇರಿರುವುದರಿಂದ ಇಲ್ಲಿ ಅಹಿಂದ ವರ್ಗಕ್ಕೆ, ಅಹಿಂದ ವರ್ಗದ ಏನು ಅಸ್ತ್ರವನ್ನು CM ಸಿದ್ದರಾಮಯ್ಯನವರು ಹೂಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಮತ್ತು ಪ್ರಮುಖವಾಗಿ ಬರುವಂಥ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು, ಅಧಿಕಾರ ಹಂಚಿಕೆ ಇರ್ಬೋದು, ನಾಯಕತ್ವ ಬದಲಾವಣೆಗಳಿರ್ಬೋದು, ಒಂದು ವೇಳೆ ಆ ರೀತಿಯಾದಂಥ ಸಂದರ್ಭದಲ್ಲಿ ಏನೆಲ್ಲ ಮಾಡ್ಬೋದು, ಸಿದ್ದರಾಮಯ್ಯನವರ ಜೊತೆಗೆ ಯಾವ ರೀತಿ ನಾವು ನಿಂತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿರುವಂಥ ಮಾಹಿತಿ ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿ ಗಮನಿಸಬೇಕು, ಬಹುತೇಕ DKC ಬಣದ ಶಾಸಕರು ಯಾರು ಕೂಡ ಒಂದು ಡಿನ್ನರ್ ಮೀಟಿಂಗ್ಗೆ ಬಂದಿಲ್ಲ. ಮತ್ತು ಈ ಒಂದು ಪ್ರಶ್ನೆಯನ್ನು, ಅಂದರೆ ಡಿನ್ನರ್ ಮೀಟಿಂಗ್ನಲ್ಲಿ ಪ್ರಶ್ನೆಯನ್ನು ಫಿರೋಜ್ ಶೇಟ್ ಅವರಿಗೆ ಕೇಳಿದಂಥ ಸಂದರ್ಭದಲ್ಲಿ, ಪ್ರತಿ ವರ್ಷ ಕೂಡ CM ಸಿದ್ದರಾಮಯ್ಯನವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ, ನಮ್ಮದೊಂದು ತೆರೆದ ಮನೆ ಇರುವಂಥದ್ದು, ಸಣ್ಣ ಮನೆ ಇರೋದ್ರಿಂದ 20 ಜನರಿಗೆ ಅವಕಾಶ ಇರುವಂಥದ್ದು, ಹಾಗಾಗಿ ಬರುವ ದಿನಗಳಲ್ಲಿ ಅವರಿಗೂ ಕೂಡ ಅವಕಾಶ ಇರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಫಿರೋಜ್ ಶೇಟ್ ಹೇಳಿದ್ರು ಕೂಡ ನನಗೆ ಅಹಿಂದ ಬಗ್ಗೆ ಕಾಳಜಿ ಇದೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾಯಕತ್ವ ಬದಲಾವಣೆ ಏನಾದರೂ ಆದರೆ ಅಹಿಂದ ಅಸ್ತ್ರ ಮೊಳಗಿಸ್ತಾರ ಸಿದ್ದರಾಮಯ್ಯ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಿರುವಂಥದ್ದು. ಯಾಕೆಂದರೆ ನಿನ್ನೆ ಅಷ್ಟೇ 3 ಸಭೆಗಳಾಗುತ್ತೆ, 3 ಪ್ರಮುಖ ಸಭೆಗಳು. ಒಂದು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ST ಸಮುದಾಯದ ಸಭೆ ಆಗುತ್ತೆ, ಮತ್ತೊಂದು ಕಡೆ ಶಿವರಾಜ್ ತಂಗಡಿ ಅವರ ನೇತೃತ್ವದಲ್ಲಿ ಆ ಸಮಾಜ, ಬೋವಿವಡ್ರ ಸಮಾಜ ಸಭೆ ಆಗುತ್ತೆ, ಜೊತೆಗೆ ಮಾದರ ಸಮಾಜದ ಕೂಡ ಸಭೆಯನ್ನು ತಿಮ್ಮಾಪುರ ಇರ್ಬೋದು, ಜೊತೆಗೆ ಮುನಿಯಪ್ಪ ಅವ್ರು ಮಾಡ್ತಾರೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಮುಂದೆ ಈ ಏನು ಸಿದ್ದರಾಮಯ್ಯನವರು ಅಹಿಂದ ಅಸ್ತ್ರವನ್ನು ಪಳಗಿಸ್ತಾರೆ. ಯಾಕೆಂದರೆ ಸಭೆಯನ್ನು ಮಾಡಿದಂಥವರು ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು, ಜೊತೆಗೆ ಸಂಜೆ ಕೂಡ ಔತಣ ಕೂಟವನ್ನು ಏರ್ಪಡಿಸ್ತಾರೆ. ಹಾಗಾಗಿ ಕಾದು ನೋಡುವ ತಂತ್ರಕ್ಕೂ ಕೂಡ DKC ಬಣದವರು ಹೋಗಿರುವಂಥದ್ದು. ಅಶ್ವಿನಿ,
ಓಕೆ ರೈಟ್ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನವೆಂಬರ್ ಮುಗೀತು, ಡಿಸೆಂಬರ್ನಲ್ಲೂ ಕೂಡ ಈ ಕುರ್ಚಿ ಭವಿಷ್ಯ ಇದೆಯಲ್ಲ ಇದು ಇತ್ಯರ್ಥ ಆಗಲ್ವಾ? ಹಾಗಾದ್ರೆ ಈ ಪವರ್ ಫೈಟ್ಗೆ ಈ ತಿಂಗಳಲ್ಲೂ ಕೂಡ ಹಾಗಾದ್ರೆ ಫಲಿತಾಂಶ ಸಿಗೋದಿಲ್ವಾ? ಅಧಿವೇಶನ ಮುಗಿದ ಬಳಿಕವೂ ಕೂಡ ಹಾಗಾದ್ರೆ ಚರ್ಚೆಗಳು ನಡೆಯೋದಿಲ್ವಾ ಅನ್ನೋ ಪ್ರಶ್ನೆ. ಅಧಿವೇಶನ ಮುಗಿಯೋವರೆಗೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಮಾತ್ರ ಜಪಿಸಬೇಕು ಅಂತ ಹೈಕಮಾಂಡ್ನಿಂದ ಆಗಿರುವಂತಹ ಕಟ್ಟುನಿಟ್ಟಿನ ಸೂಚನೆ, ಆದೇಶ. ಆದ್ರೆ ಅಧಿವೇಶನ ಮುಗಿದ ಬಳಿಕ ಹಾಗಾದ್ರೆ ನಡೆಯುತ್ತಾ ಅಂತಂದ್ರೆ ಅದು ಕೂಡ ಕ್ವಶನ್ ಮಾರ್ಕ್. ಕುರ್ಚಿ ಮೇಲೆ ಕಣ್ಣಿಟ್ಟವ್ರಿಗೆ ಈಗ ಮತ್ತೆ ಹಾಗಾದ್ರೆ ನಿರಾಸೆ ಕಾದಿದ್ಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಈ ಕ್ಷಣದಲ್ಲಿ ಪವರ್ ಫೈಟ್ಗೆ ಈ ತಿಂಗಳಲ್ಲೂ ಕೂಡ ಫಲಿತಾಂಶ ಸಿಗೋದಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅಧಿವೇಶನ ಇನ್ನೇನು ಮುಗಿಯುತ್ತೆ, ಮುಗಿದ ನಂತರದಲ್ಲಿ ಇದಕ್ಕೆ ಉತ್ತರ ಸಿಗುತ್ತಾ ಅನ್ನೋ ಪ್ರಶ್ನೆ ಇತ್ತು. ಆದ್ರೆ ಅಧಿವೇಶನ ಮುಗಿಲಿ ಅಂತ ಕಾಯ್ತಾ ಇದ್ದವ್ರಿಗೆ ಬಿಗ್ ಶಾಕ್. ದೆಹಲಿಗೆ ಬುಲಾವ್ ಬರುತ್ತೆ, ದೆಹಲಿಗೆ ಹೋಗಿ ಚರ್ಚೆ ಮಾಡ್ತೀವಿ, ಸಭೆ ನಡೆಸ್ತೀವಿ ಅಂತ ನಿರೀಕ್ಷೆಯಲ್ಲಿದ್ದಂಥವ್ರಿಗೂ ಕೂಡ ಮತ್ತೆ ನಿರಾಸೆ ಆಗುವಂತ ಸಾಧ್ಯತೆ ಇದೆ. ನವೆಂಬರ್ ಆಯ್ತು, ಈಗ ಡಿಸೆಂಬರ್ನಲ್ಲೂ ಕೂಡ ಬದಲಾವಣೆಯ ಭಾಗ್ಯ ಅಂತೂ ಸಿಗ್ತಾ ಇಲ್ಲ. ಕ್ರಿಸ್ಮಸ್ ಆಚರಣೆ, ಸೋನಿಯಾ ಮತ್ತು ರಾಹುಲ್ ಗಾಂಧಿ ವಿದೇಶ ಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ. 15 ದಿನ ಇನ್ನು ಈ ನಾಯಕರ, ರಾಜ್ಯ ನಾಯಕರ ಕೈಗಾಗ್ಲಿ ಯಾವುದೇ ನಾಯಕರ ಕೈಗೆ ಸಿಗೋದು ಡೌಟ್. ಲೋಕಸಭೆ ಅಧಿವೇಶನ ಮುಗಿದ ಬಳಿಕ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಇಬ್ರು ಕೂಡ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ತಿಂಗಳ ಅಂತ್ಯದಲ್ಲಿ ಮೀಟಿಂಗ್ ಆಗುತ್ತೆ ಅಂತ ಕಾದವರಿಗೆ ಮತ್ತೆ ಈಗ ನಿರಾಸೆ ಆಗ್ತಾ ಇದೆ. ಹೊಸ ವರ್ಷದ ಆರಂಭದಲ್ಲೇ ಮತ್ತೆ ಕ್ರಾಂತಿ ಕಹಳೆ ಮೊಳಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಜನವರಿಯಲ್ಲೇ ಹಾಗಾದ್ರೆ ಸೋನಿಯಾ ರಾಹುಲ್ ಜೊತೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಜನವರಿಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಬುಲಾವ್ ನೀಡಬಹುದು, ಆಗ ಚರ್ಚೆ ಆಗಬಹುದೇ ಹೊರತು ಅಧಿವೇಶನ ಮುಗೀತು, ಅಧಿವೇಶನ ಮುಗಿದ ತಕ್ಷಣದಲ್ಲಿ ಮೀಟಿಂಗ್ ಆಗುತ್ತೆ, ದೆಹಲಿ ಕರೀತಾರೆ ಅಂತಂದ್ರೆ ಅದು ಸಾಧ್ಯ ಆಗಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ನಿರಾಸೆ ಮೇಲೆ ನಿರಾಸೆ ಅಂತ ಅನ್ಸುತ್ತೆ ಈಗ ಕುರ್ಚಿ ಮೇಲೆ ಕಣ್ಣಿಟ್ಟವ್ರಿಗೆ. ಯಾಕಂದ್ರೆ ಈ ಅಧಿವೇಶನ ಮುಗಿಲಿ ಅಂತ ಸುಮ್ಮನಿದ್ರು, ಆದ್ರೆ ಅಧಿವೇಶನದ ನಂತರವೂ ಕೂಡ ಅಂತ ಪಾಸಿಟಿವ್ ರೆಸ್ಪಾನ್ಸ್ ಅಂತೂ ಕಾಣಿಸ್ತಾ ಇಲ್ಲ. ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಅಕ್ಯುರೇಟ್ಲಿ ಯಾವಾಗ ನಡೆಯುತ್ತೆ ಈ ದೆಹಲಿಗೆ ಕರೆಯುವಂಥದ್ದು, ಅಲ್ಲಿ ನಡೆಯುವಂಥ ಚರ್ಚೆ ಯಾವಾಗ ಸಾಧ್ಯತೆ ಇದೆ ಅಂತ? ಅಶ್ವಿನಿ, 19ನೇ ತಾರೀಕಿಗೆ ಸಂಸತ್ ಅಧಿವೇಶನ ಮತ್ತು ಚಳಿಗಾಲದ ಬೆಳಗಾವಿ ಅಧಿವೇಶನ ಕೂಡ ಮುಕ್ತಾಯವಾಗುತ್ತೆ. 20ನೇ ತಾರೀಕಿಗೆ ದೆಹಲಿಗೆ ಬುಲಾವ್ ಕೊಡಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಇದ್ದಾರೆ, ಈಗಲೂ ಕೂಡ ನಿರೀಕ್ಷೆಯಲ್ಲೇ ಇದ್ದಾರೆ. ಆದರೆ ಕ್ರಿಸ್ಮಸ್ ರಜಕ್ಕೆ ಒಂದು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂಥ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. 15 ದಿನಗಳ ಕಾಲ ವಿದೇಶಕ್ಕೆ ತೆರಳುತ್ತಾ ಇರೋ ಕಾರಣಕ್ಕಾಗಿ ಸಿಎಂ ಡಿಸಿಎಂಗೆ ಒಂದು ಬುಲಾವ್ ಕೊಡ್ತಾರಾ ಕೊಡಲ್ವಾ ಅನ್ನುವಂಥ ಗೊಂದಲಗಳು ಕೂಡ ಎದ್ದಿದ್ದಾವೆ. ಹಾಗಾಗಿ ಬಹಳ ಪ್ರಮುಖವಾಗಿ ವಿದೇಶಕ್ಕೆ ತೆರಳುತ್ತಾರೆ, 20ನೇ ತಾರೀಕಿಗೆ ವಿದೇಶಕ್ಕೆ ತೆರಳುತ್ತಾರೆ ಅನ್ನುವಂಥದ್ದು ಈಗಾಗಲೇ ಚರ್ಚೆ ಆಗ್ತಾ ಇದ್ದಾವೆ ಮತ್ತು ಹೈಕಮಾಂಡ್ ಕಡೆಯಿಂದ ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆದ್ದರಿಂದ 20ನೇ ತಾರೀಕಿಗೆ ಕರೆದು ಮಾತನಾಡ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ಬೋದು ಅನ್ನೋಂಥ ನಿರೀಕ್ಷೆನ ಇಟ್ಕೊಂಡು ಕೂತಿದ್ರು. ಆದರೆ ಈಗ ಇರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಈ ವಿದೇಶಕ್ಕೆ ತೆರಳಿದ್ರೆ 15 ದಿನಗಳ ಕಾಲ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಬೇರೆ ದೇಶದಲ್ಲಿರೋ ಕಾರಣಕ್ಕಾಗಿ ಈ ಚರ್ಚೆಗಳು ಆಗ್ಲಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ಹಾಗಾಗಿ ಜನವರಿಯ ಮೊದಲ ವಾರದಲ್ಲಿ ಇಬ್ಬರಿಗೂ ಕೂಡ ಬುಲಾವ್ ಕೊಡಬಹುದು ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ಒಂದು ವೇಳೆ 20ನೇ ತಾರೀಕಿಗೆ ಸಿಎಂ ಡಿಸಿಎಂಗೆ ಬುಲಾವ್ ಕೊಟ್ಟರೆ ಆಗಲೇ ಇತ್ಯರ್ಥ ಆಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಆದರೆ 20ನೇ ತಾರೀಕಿಗೆ ಒಂದೇ ದಿನದಲ್ಲಿ ಕರೆದು ಎಲ್ಲವೂ ಇತ್ಯರ್ಥ ಆಗುತ್ತೆ ಅನ್ನುವಂಥದ್ದು ಕೂಡ ಈ ಸದ್ಯದ ಮಟ್ಟಿಗೆ ಅನುಮಾನಗಳಿರೋ ಕಾರಣಕ್ಕಾಗಿ ಒಂದು 15 ದಿನ ಪೋಸ್ಟ್ಪೋನ್ ಆಗ್ಬೋದು. ಜನವರಿಯಲ್ಲಿ ಒಂದು ಕರೆದು ಇಬ್ಬರನ್ನು ಮಾತನಾಡಬಹುದು, ಅಧಿಕಾರ ಹಂಚಿಕೆ ವಿಚಾರವಾಗಿ ನಿರ್ಧಾರ ಮಾಡಬಹುದು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರೋದ್ರಿಂದ ಡಿಸೆಂಬರ್ ಎಂಡ್ಗೆ ಒಂದು ಅಧಿಕಾರ ಹಸ್ತಾಂತರ ವಿಚಾರವಾಗಿ ಚರ್ಚೆ ಏನಾಗ್ತಾ ಇತ್ತು ರಾಜ್ಯ ರಾಜಕೀಯದಲ್ಲಿ ಅದು ಜನವರಿಗೆ ಶಿಫ್ಟ್ ಆದಂತೆ ಈಗ ಕಾಣಿಸ್ತಾ ಇದೆ. ಅಶ್ವಿನಿ. ರೈಟ್ ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬದಲಾವಣೆಯ ಭವಿಷ್ಯ ಯಾವಾಗ ಅನ್ನುವಂಥ ಪ್ರಶ್ನೆ ಇತ್ತು. ಆ ಬದಲಾವಣೆಯ ಭವಿಷ್ಯ ಈಗ ಮುಂದೂಡಿಕೆ ಆಗ್ತಾನೆ ಇದೆ. ಅಲ್ಲಿವರೆಗೂ ಒಗ್ಗಟ್ಟಿನ ಮಂತ್ರ ಜಪಿಸೋದು ಬಿಟ್ಟು ರಾಜ್ಯ ನಾಯಕರಿಗೆ ಬೇರೆ ವಿಧಿ ಇಲ್ಲ. ಅದರ ನಂತರದಲ್ಲಾದರೂ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಮುರುಘಾ ಶ್ರೀಗಳ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಂತ್ರಸ್ತ ಬಾಲಕಿಯರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸೆಷನ್ಸ್ ಕೋರ್ಟ್ ಖುಲಾಸೆಗೊಳಿಸಿದೆ. ಈ ಆದೇಶವನ್ನ ಪ್ರಶ್ನಿಸಿ ಈಗ ಮರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮುರುಘಾ ಶ್ರೀಗಳ ಖುಲಾಸೆಗೊಳಿಸಿದ್ದು ಇದು ಕಾನೂನಿಗೆ ವಿರುದ್ಧ ಅಂತ ಹೇಳ್ತಾ ಇದ್ದಾರೆ.
ಜಿಲ್ಲಾ ಸತ್ರ ಕೋರ್ಟ್ ಆದೇಶವನ್ನ ರದ್ದುಗೊಳಿಸಬೇಕು ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಮುರುಘಾಶ್ರೀ ಸೇರಿದಂತೆ ಮೂವರನ್ನ ಖುಲಾಸೆಗೊಳಿಸಿತ್ತು ಜಿಲ್ಲಾ ಸತ್ರ ನ್ಯಾಯಾಲಯ. ಈಗ ಇದು ಕಾನೂನಿಗೆ ವಿರುದ್ಧ ಈ ರೀತಿ ಖುಲಾಸೆಗೊಳಿಸಿರೋದು ಅಂತ ಮೇಲ್ಮನವಿ ಸಲ್ಲಿಕೆ ಮಾಡಿದ್ದಾರೆ. ಸೆಷನ್ಸ್ ನ್ಯಾಯಾಲಯದ ಆದೇಶ ಏನಿದೆ ಆ ಆದೇಶವನ್ನ ರದ್ದುಗೊಳಿಸಬೇಕು ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ವಿಚಾರಣೆಗೆ ದಿನಾಂಕವನ್ನ ನಿಗದಿಗೊಳಿಸಲಿದೆ ಹೈಕೋರ್ಟ್ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಈಗ ಲಭ್ಯ ಆಗ್ತಾ ಇದೆ. ಇಬ್ಬರು ಸಂತ್ರಸ್ತ ಬಾಲಕಿಯರು ಈಗ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ದಾಖಲು ಮಾಡಿದ್ದಾರೆ. ವಿಚಾರಣೆಗೆ ಇನ್ನೇನು ಬರಬೇಕಿದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.